ನೋಡಿ, ಒಂದು ಗಡೀಪಾರ್ ಮಾಡಬೇಕು ಅಂತಂದ್ರೆ ಸುಮ್ಮನೆ ಅಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತಹ ಸಂವಿಧಾನದತ್ತವಾದಂತಹ ಒಬ್ಬ ಮನುಷ್ಯನ ಬದುಕುವ ಸಹಜವಾದಂತಹ ನ್ಯಾಚುರಲ್ ಜಸ್ಟಿಸ್ ಏನಿದೆ ಅದನ್ನ ಅಷ್ಟು ಈಸಿಯಾಗಿ ನಾವು ಕಸ್ಕೊಂಡ್ಬಿಡಕ್ ಆಗಲ್ಲ. ಅಷ್ಟು ಈಸಿಯಾಗಿ ನೀನ್ ರೌಡಿ ಹೋಗೋ ಅನ್ಬಿಡಕ್ ಆಗಲ್ಲ. ನೀನ್ ಗಡಿಪಾರ್ ಹೋಗ ಹಚ್ಕೊಂಡ್ಬಿಡಕ್ ಆಗಲ್ಲ. ನಿಯಮಗಳಿದ್ದಾರೆ. ಹಿರಿಯ ಪೊಲೀಸ್ನವರಲ್ಲಿ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ನನ್ನ ನೆಲಮಂಗಲ ತಾಲೂಕಿನ ಶಾಂತಿಗೋಸ್ಕರ, ಇಲ್ಲಿನ ದರಿದ್ರ ರಾಜಕಾರಣವನ್ನ ಹಿಮ್ಮೆಟ್ಟಿಸೋದಕ್ಕೋಸ್ಕರ ನಾನು ತಮ್ಮೆಲ್ಲರಲ್ಲೂ ಕೂಡ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ನಿಮ್ಮ ತಳಹಂತದ ಅಂದ್ರೆ ಇನ್ಸ್ಪೆಕ್ಟರ್ ಲೆವೆಲ್ನ ಕೆಳಗಡೆ ಇರುವಂತಹ ಅಧಿಕಾರಿಗಳು ಕಳಿಸುವಂತ ಮಾಹಿತಿಗಳಲ್ಲಿ ಈ ಎಲ್ಲ ಅಂಶಗಳನ್ನ ಪರಿಶೀಲನೆ ಮಾಡಿ. ಯಾರೋ ತಳಮಟ್ಟದ ಪೊಲೀಸ್ನವ್ರು ಕೊಟ್ಟಂತ ಮಾಹಿತಿಯನ್ನು ನಂಬ್ಕೊಂಡು ಗಡಿಪಾರ್ ಆದೇಶ ಏನಾದ್ರು ಶಿಫಾರಸ್ ಮಾಡಿದ ಪೊಲೀಸ್ನವರು ಮತ್ತು ಗಡಿಪಾರ್ ಮಾಡಿದಂತ ಅಧಿಕಾರಿಗಳು ನ್ಯಾಯಾಲಯದ ಮುಂದೆ ಕೈ ಕಟ್ಕೊಂಡು ನಿಂತ್ಕೋಬೇಕಂತ ನಾವು ನೋಡ್ತಾ ಇದ್ದೀವಿ. ಕೇವಲ ಅಧಿಕಾರಿಯ ಮಾನಸಿಕ ತೃಪ್ತಿಗೋಸ್ಕರ ತಗೊಂಡಂತ ಕ್ರಮಗಳನ್ನ ಹೈಕೋರ್ಟ್ ಪುರಸ್ಕರಿಸೋದಿಲ್ಲ. ಊಹೆಯಿಂದ ಮಾಡಿದಂತಹ ಆಪಾದನೆಗಳನ್ನ ಹೈಕೋರ್ಟ್ ಪುರಸ್ಕರಿಸೋದಿಲ್ಲ. ಪ್ರಿಜುಡೈಸ್ಡ್ ಮೈಂಡ್ ಸೆಟ್, ಪೂರ್ವಾಗ್ರಹ ಪೀಡಿತರಾಗಿ ಕೊಟ್ಟಂತಹ ವರದಿಯನ್ನ ಹೈಕೋರ್ಟ್ ಪುರಸ್ಕರಿಸೋದಿಲ್ಲ. ರಾಜಕಾರಣದ ಒತ್ತಡಕ್ಕೆ ಒಳಗಾಗಿ ಕೊಟ್ಟಂತಹ ಏನು ವರದಿ ಇದೆಯಲ್ಲ, ಶಿಫಾರಸ್ ಇದೆಯಲ್ಲ, ಇದನ್ನ ಹೈಕೋರ್ಟ್ ಪುರಸ್ಕರಿಸೋದಿಲ್ಲ. ಹೈಕೋರ್ಟ್ ಪುರಸ್ಕರಿಸೋದು ಯಾವುದು ಅಂತಂದ್ರೆ ಕಾಲಂ ನಂಬರ್ 54, 55, 56 ನಲ್ಲಿ ಕೊಟ್ಟಂತಹ ಏನು ನಿಬಂಧನೆಗಳಿದಾವೆ, ಇದ್ರ ಪ್ರಕಾರ ಆ ವ್ಯಕ್ತಿ ಗಡಿಪಾರಿಗೆ ಅರ್ಹನ ಹೌದಾ ಅಲ್ವಾ ಅಂತ ಹೇಳ್ಬೇಕಾಗ್ತದೆ. ಸ್ಥಳೀಯ ರಾಜಕಾರಣದ ರಾಜಕೀಯ ಅಧಿಕಾರಕ್ಕೆ, ಅಹಂಕಾರಕ್ಕೆ, ದರ್ಪಕ್ಕೆ, ದೌರ್ಜನ್ಯಕ್ಕೆ ಒಳಗಾಗಿ ಯಾವುದೇ ಒಬ್ಬ ಸಾಮಾನ್ಯ ವ್ಯಕ್ತಿ ಇಂತಹ ಒಂದು ಗಡಿಪಾರ್ ಅನ್ನುವಂತಹ ಅನ್ಯಾಯಕ್ಕೆ ಒಳಗಾದ್ರೆ ನೀವು ಯೋಚನೆ ಕೂಡ ಮಾಡಬೇಕಾಗಿಲ್ಲ. ಯಾಕೆ ಅಂತಂದ್ರೆ ನ್ಯಾಯ, ಶಾಂತಿ, ಸೌಹಾರ್ದತೆ ಮತ್ತು ಪ್ರೀತಿಯ ನೆಲ ಈ ನೆಲಮಂಗಲ. ನಾವುಗಳೆಲ್ಲ ಇನ್ನೂ ಇಲ್ಲಿ ಇದ್ದೀವಿ. ನೆಲಮಂಗಲದ ಮಹಾಜನತೆಗೆ ನಮ್ಮ ಮಾಧ್ಯಮದ ಪರವಾಗಿ ನಮಸ್ಕಾರ, ಜೈ ಭೀಮ್. ಸ್ನೇಹಿತರೆ, ನೆಲಮಂಗಲ ತಾಲೂಕಿನಲ್ಲಿ ಈಗಾಗಲೇ ಗ್ರಾಮ ಪಂಚಾಯತಿ ಚುನಾವಣೆಯ ನೋಟಿಫಿಕೇಶನ್ ಆಗಿದೆ. ಯಾವ್ಯಾವ ಕ್ಷೇತ್ರದಲ್ಲಿ ಯಾವ್ಯಾವ ಜಾತಿಯವರು ಕಂಟೆಸ್ಟ್ ಮಾಡಬೇಕು ಅನ್ನುವಂಥದ್ದು ಒಂದು ಪಟ್ಟಿ ಕೂಡ ಬಿಡುಗಡೆ ಆಗಿದೆ. ಇದಕ್ಕೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿಗಳು ಅನುಮೋದನೆ ಕೂಡ ಕೊಟ್ಟಾಗಿದೆ. ಈ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ಬಹಳ ಉಗ್ರವಾದಂಥ ಕ್ರಮಗಳನ್ನು, ಕಠಿಣವಾದಂಥ ಕ್ರಮಗಳನ್ನು ಮತ್ತು ಕಾನೂನು ಪರಿಪಾಲನೆಯನ್ನು ಹೇಗೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲವೊಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಾರೆ. ಬಹಳ 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 ಅದ್ಭುತವಾದ ಕಾರ್ಯಕ್ರಮವನ್ನು ಮತ್ತು ಅತ್ಯಂತ ಹೆಚ್ಚಿನ ಮಟ್ಟವಾದಂಥ ಒಂದು ಕಟ್ಟೆಚ್ಚರವನ್ನು ವಹಿಸಿದರೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಪೊಲೀಸ್ನವರ ಈ ಮುನ್ನೆಚ್ಚರಿಕೆ ಕ್ರಮಕ್ಕೆ ನಮ್ಮ ಮಾಧ್ಯಮದ ಪರವಾಗಿ ಅವ್ರಿಗೊಂದು ಸೆಲ್ಯೂಟ್. ರೌಡಿಗಳನ್ನ ಕರ್ಕೊಂಡು ಬಂದು ಪರೇಡ್ ಮಾಡಿಸುವಂಥದ್ದು, ಅವ್ರಿಗೆ ಎಚ್ಚರಿಕೆಗಳನ್ನ ಕೊಡುವಂಥದ್ದು ಮತ್ತು ಅವ್ರಿಗೆ ಸರಿದಾರಿಯಲ್ಲಿ ತರುವಂಥದ್ದು. ಮುಖ್ಯವಾಗಿ ಈ ರೌಡಿ ಪರೇಡ್ ಮಾಡುವಂಥ ಸಂದರ್ಭದಲ್ಲಿ ಆ ವ್ಯಕ್ತಿಗಳೊಂದಿಗೆ, ಅಂದರೆ ಯಾರು ರೌಡಿ ಶೀಟರ್ಗಳಾಗಿರ್ತಾರೆ ಆ ವ್ಯಕ್ತಿಗಳೊಂದಿಗೆ ಸಂವಹನ ಮಾಡಿಸೋರಂಥ ರೀತಿ ಇದೆಯಲ್ಲ ಅಧಿಕಾರಿಗಳು, ಆ ವಿಚಾರದಲ್ಲಿ ನನಗೆ ಭಾಳ ಹೆಮ್ಮೆ ಅಥವಾ ಖುಷಿ ಅನಿಸಿದ್ದೇನು ಅಂತಂದರೆ, ನೆಲಮಂಗಲ ತಾಲೂಕಿನ DYSP ಉಮಾರಾಣಿ ಅವರಿಗೆ ತಿಳುವಳಿಕೆ ನೀಡುವ ನಿಟ್ಟಿನಲ್ಲಿ ಅವರನ್ನ ಮಾತಾಡಿಸ್ತಾ ಅವ್ರಿಗೆ ಸರಿದಾರಿ ತರುವಂಥ ಪ್ರಕ್ರಿಯೆಗಳನ್ನು ಮಾಡ್ತಾ ಇದ್ದಾರಲ್ಲ, ಅದು ಬಹಳ ಮೆಚ್ಚುಗೆ ತರುವಂಥದ್ದು. ರೌಡಿಗಳನ್ನ ರೌಡಿ ಪರೇಡ್ಗೆ ಬರ್ದಿದ್ದೀವಿ ಅಂದ ಕೂಡಲೇ ಭಾಳ ಅವ್ರನ್ನ ಎದುರಿಸುವಂಥದ್ದು ಅಥವಾ ಏನೋ ಅವ್ರಿಗೆ ಧಮಕಿ ಹಾಕುವಂಥ ಪ್ರಕ್ರಿಯೆಗಳನ್ನ ಸಹಜವಾಗಿ ಪೊಲೀಸ್ ಭಾಷೆನಲ್ಲಿ ಮಾಡಿದೆ. ಒಬ್ಬರು ಹೆಣ್ಮಗಳಾಗಿ, ಒಬ್ಬ ತಾಯಿಯಂತೆ, ಒಬ್ಬ ಅಕ್ಕನಂತೆ ಅವ್ರಿಗೆ ತಿಳುವಳಿಕೆ ನೀಡೋ ನಿಟ್ಟಿನಲ್ಲಿ ಮಾಡ್ತಾ ಇರೋಂಥ ಕೆಲಸ ಇದೆಯಲ್ಲ, ಅದು ಬಹಳ ಮೆಚ್ಚುಗೆ ತರುವಂಥ ಕೆಲಸ. ಅವ್ರಿಗೂ ಕೂಡ ನಾನು ವೈಯಕ್ತಿಕವಾಗಿ ಮತ್ತು ಮಾಧ್ಯಮದ ಪರವಾಗಿ ಒಂದು ಸಲ್ಯೂಟನ್ನು ಹೇಳಲೇಬೇಕಾಗ್ತದೆ. ಇನ್ನೊಂದು ಮುಖ್ಯವಾದಂತಹ ಒಂದು ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದ್ದಾರೆ. ಏನು ಅಂದರೆ, ತಾಲೂಕಿನಾದ್ಯಂತಹ ಯಾರು ಅಕ್ರಮ ಚಟುವಟಿಕೆಗಳಲ್ಲಿ ತೊಡಗಿದ್ದಾರೆ, ಯಾರು ಈ ತಾಲೂಕಿನಲ್ಲಿ ಭೀತಿಯನ್ನು ಉಂಟು ಮಾಡ್ತಾ ಇದ್ದಾರೆ, ಯಾರು ಗ್ರಾಮಗಳಲ್ಲಿ ಅಶಾಂತಿಗಳನ್ನು ಉಂಟು ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ, ಯಾರು ಕಾನೂನು ಸಮ್ಮತವಲ್ಲದಂತಹ ಕಾರ್ಯಗಳಲ್ಲಿ ತೊಡಗಿದ್ದಾರೆ ಅಂಥವರನ್ನ ಹುಡುಕಿ ಗಡೀಪಾರ್ ಮಾಡುವಂತಹ ಒಂದು ಪ್ರಕ್ರಿಯೆಗೆ ಚಾಲನೆಯನ್ನ ಪೊಲೀಸ್ ಇಲಾಖೆ ನೀಡಿದೆ. ಬಹಳ ಬಹಳ ಒಳ್ಳೆ ಕೆಲಸ, ಅದನ್ನು ನಾವು ಮೆಚ್ಚಲೇಬೇಕು. ಯಾಕೆಂದರೆ ಗ್ರಾಮ ಪಂಚಾಯತಿ ಚುನಾವಣೆಗಳು MP MLA ಎಲೆಕ್ಷನ್ಗಳ ಥರ ಅಲ್ಲ. ಅದು ಇಡೀ ಕ್ಷೇತ್ರಕ್ಕೆ ಒಬ್ಬ ವ್ಯಕ್ತಿ, ಒಂದು ಪಕ್ಷದ ಒಬ್ಬ ಅಭ್ಯರ್ಥಿ ಇರ್ತಾನೆ.
ಒಂದು 4-5 ಜನ ಅಭ್ಯರ್ಥಿಗಳ ಪರವಾಗಿ ಇಡೀ ಕ್ಷೇತ್ರ ಕೆಲಸ ಮಾಡುತ್ತೆ, ಅದು ಬೇರೆ ರೀತಿ. ಆದರೆ ಇಲ್ಲೇನಾಗುತ್ತೆ, ಗ್ರಾಮಗಳಲ್ಲಿ ಇರುವಂತಹ ಒಂದು 50 ಮನೆಗೆ, 60 ಮನೆಗೆ ಅಥವಾ 100 ಮನೆಗೆ ಒಂದೊಂದು ಕ್ಷೇತ್ರ ಬಂದ್ಬಿಡುತ್ತೆ. 4-5 ಜನ ಕಂಟೆಸ್ಟ್ ಮಾಡಿಬಿಡ್ತಾರೆ. ಬೆಳಗ್ಗೆ ಎದ್ರೆ ಟೀ ಅಂಗಡಿ ಹತ್ರ ಅಥವಾ ಅಲ್ಲೆಲ್ಲೋ ಬೀಡಿ ಸೇದುವಾಗ, ಅಲ್ಲೆಲ್ಲೋ ಸಿಗರೇಟ್ ಸೇದುವಾಗ ಅಥವಾ ಕೆರೆ ಕಡೆ ಹೋಗುವಾಗ ಜೊತೆಲಿ ಓಡಾಡ್ತಿದ್ದವರೆಲ್ಲ ಇವತ್ತು ಮುಖ ತಿರ್ಸ್ಕೊಂಡು ಓಡಾಡೋಂಥ ಪರಿಸ್ಥಿತಿ ಬಂದ್ಬಿಡುತ್ತೆ. ಮತ್ತೆ ಆ ಗ್ರಾಮದ ಒಂದು ಅರಳಿ ಮರದ ಕಟ್ಟೆನೋ ಪಂಚಾಯತಿ ಕಟ್ಟೆನೋ ಎಲ್ಲೋ ಕೂತ್ಕೊಂಡು ಮತ್ತೆ ಪರಸ್ಪರ ಮುಖ ಕೊಟ್ಟು ಮಾತಾಡಬೇಕು ಅಂತಂದ್ರೆ ಮತ್ತಿನ್ನು 2 ವರ್ಷ ಬೇಕು ಅಂತ ಒಂದು ಪರಿಸ್ಥಿತಿ ಹದ್ದಿಗೆಟ್ಟೋಗಿರುತ್ತೆ. ಅಂದ್ರೆ ರಾಜಕಾರಣ ಇವತ್ತು ಮನುಷ್ಯರ ಮಧ್ಯೆ ಅಂತ ಒಂದು ದ್ವೇಷದ ವಾತಾವರಣವನ್ನು ಕೂಡ ಸೃಷ್ಟಿ ಮಾಡ್ತಾ ಇದೆ. ಸೊ ಇಂತಹ ಒಂದು ಪರಿಸ್ಥಿತಿಯಲ್ಲಿ ಸಮಾಜಘಾತಕ ಶಕ್ತಿಗಳು ಕೂಡ ಕೈ ಜೋಡಿಸ್ಬಿಟ್ರೆ, ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಅಕ್ರಮಗಳನ್ನ ಮಾಡುವಂಥದ್ದು, ಯಾರನ್ನೋ ಎದುರಿಸುವಂಥದ್ದು, ಇನ್ಯಾರನ್ನೋ ಕಿಡ್ನಾಪ್ ಮಾಡುವಂಥದ್ದು ಕೆಲಸಗಳಿಗೆ ತೊಡಗಿಬಿಟ್ರೆ ಪೊಲೀಸ್ನವ್ರಿಗಾಗ್ಲಿ ಅಥವಾ ಜಿಲ್ಲಾಡಳಿತಕ್ಕಾಗಲಿ ತಾಲೂಕು ಆಡಳಿತಕ್ಕಾಗಲಿ ಒಂದು ತಾಲೂಕಿನ ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಕಾಪಾಡೋದು ಬಹಳ ಕಷ್ಟಕರವಾದ ಕೆಲಸ ಆಗ್ತದೆ. ಹಾಗಾಗಿ ಮುಂಜಾಗ್ರತಾ ಕ್ರಮವಾಗಿ ಸಮಾಜಘಾತಕ ಶಕ್ತಿಗಳಿಗೆ, ರೌಡಿಗಳಿಗೆ ಎಚ್ಚರಿಕೆಯನ್ನು ನೀಡುವಂಥದ್ದು, ಮಿತಿ ಮೀರಿದಂಥವ್ರನ್ನ ಗಡೀಪಾರು ಮಾಡುವಂಥ ಕೆಲಸವನ್ನು ಏನು ಕೈ ಇಟ್ಟಿದ್ದಾರೆ, ಇದು ಪ್ರಶಂಸನೀಯ. ಆದರೆ ಯಾಕೆ ಈಗ ಈ ವಿಚಾರವನ್ನ ನಾನು ಗಡೀಪಾರ್ ರಾಜಕಾರಣ ಎಷ್ಟು ಸರಿ ಅನ್ನೋ ವಿಚಾರ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ ಅಂತಂದ್ರೆ, ಈ ಉನ್ನತ ಮಟ್ಟದ ಅಧಿಕಾರಿಗಳು ಅಂದ್ರೆ DYSP, ಅಡಿಷನಲ್ SP ಮತ್ತೆ SP ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಮತ್ತೆ DIG, ಈ ಲೆವೆಲ್ಲಿನ ಏನು ಉನ್ನತ ಮಟ್ಟದ ಪೊಲೀಸ್ ಅಧಿಕಾರಿಗಳಿರ್ತಾರೆ, ಅವ್ರಿಗೆ ಸ್ಥಳೀಯ ಗ್ರಾಮದ ನೇರವಾದ ಸಂಪರ್ಕ ಇರೋದಿಲ್ಲ, ಡೈರೆಕ್ಟ್ ಸಂಪರ್ಕ ಇರೋದಿಲ್ಲ. ಅವರೆಲ್ಲವೂ ಕೂಡ ಮಾಹಿತಿಗಳನ್ನ ತರಿಸ್ಕೊಳ್ಳುವಂಥದ್ದು ಯಾರಿಂದ ಅಂದ್ರೆ ಪೊಲೀಸ್ ಇಲಾಖೆಯ ಒಬ್ಬ ಬೀಟ್ ಪೊಲೀಸ್ ಇಂದ ಹಿಡಿದು, ಒಂದು ಗ್ರಾಮಕ್ಕೆ ಒಬ್ಬ ಬೀಟ್ ಪೊಲೀಸ್ ಅಂತ ಹೇಳ್ತಾರೆ, ಬಾತ್ಮೀದಾರರು ಅಂತ ಕರೀತಾರೆ, ಅಥವಾ ಪೊಲೀಸ್ ಮಾಹಿತಿದಾರರು ಅಂತ ಕರೀತಾರೆ. ಇನ್ನು ಪೊಲೀಸ್ನವ್ರದೇ ಭಾಷೆನಲ್ಲಿ ಹೇಳ್ಬೇಕು ಅಂದ್ರೆ ಏನೋ ಪೊಲೀಸ್ ಫ್ರೆಂಡ್ಸ್ ಅಂತ ಕರೀತಾರೆ. ಕೆಲವೊಂದು ಗುಪ್ತ ಮಾಹಿತಿದಾರರು ಇರ್ತಾರೆ. ಈ ಮೂಲಕ ಮಾಹಿತಿಗಳು ಸಂಗ್ರಹ ಆಗಿ ಹಂತವಾಗಿ ಈ ಬೀಟ್ ಪೊಲೀಸ್ನವರು, ಬಾತ್ಮೀದಾರರು, ಮಾಹಿತಿದಾರರು, ಪೊಲೀಸ್ ಫ್ರೆಂಡ್ಸ್ ಅಥವಾ ಕೆಲವು ಗುಪ್ತಚರ ಮಾಹಿತಿಗಳು, SB ರಿಪೋರ್ಟ್ಸ್ ಅಂತ ಕರಿತೀವಿ, ಅಂಥವರಿಂದಾಗಿ ಹಂತವಾಗಿ ಅದು ಸ್ಟೇಷನ್ ರೈಟರ್ ಬಂದು ಅಲ್ಲಿಂದ ASIಗೆ ಹೋಗಿ, ಅಲ್ಲಿಂದ SIಗೆ ಹೋಗಿ, ಅಲ್ಲಿಂದ ಇನ್ಸ್ಪೆಕ್ಟರ್ಗೆ ಹೋಗಿ, ಇನ್ಸ್ಪೆಕ್ಟರಿಂದ DYSPಗೆ ಹೋಗಿ, DYSP ಅವ್ರ ನಂತರ ಪರಿಶೀಲನೆಗೊಂಡು ತನ್ನ ಉನ್ನತಾಧಿಕಾರಿಗಳಿಗೆ SP ಲೆವೆಲ್ಗೆ, DIG ಲೆವೆಲ್ಗೆ ಹೋಗುವಂತ ಪ್ರಕ್ರಿಯೆ ಇರ್ತದೆ. ಇಲ್ಲಿ ಮುಖ್ಯವಾಗಿ ಆಗುವಂತಹ ಕೆಲವು ತಪ್ಪುಗಳು ಏನು ಅಂತಂದ್ರೆ, ಈ ಯಾರು ಇನ್ಸ್ಪೆಕ್ಟರ್ ಲೆವೆಲ್ಗಿಂತ ಕೆಳಗಡೆ ಇರುವಂತಹ ಅಧಿಕಾರಿಗಳಲ್ಲಿ ಕೆಲವರು ರಾಜಕಾರಣದ ಒತ್ತಡಕ್ಕೆ ಒಳಗಾಗುವಂತಹ ಸಾಧ್ಯತೆಗಳನ್ನ ಈ ನೆಲಮಂಗಲ ತಾಲೂಕಿನಲ್ಲಿ ನಾವು ಬಹಳಷ್ಟು ನೋಡಿದ್ದೀವಿ. ರಾಜಕೀಯ ಒತ್ತಡಕ್ಕೆ ಒಳಗಾಗಿ ಯಾರದೋ ರಾಜಕಾರಣಕ್ಕೆ ಇನ್ಯಾರೋ ಅಡ್ಡಿ ಆಗ್ತಾರೆ ಅಂತನೋ, ಅಥವಾ ಯಾವುದೋ ರಾಜಕಾರಣಿಗೆ ಇನ್ಯಾರೋ ವಿರೋಧಿಯಾಗಿದ್ದಾರೆ ಅಂತನೋ, ಅಧಿಕಾರಸ್ಥ ರಾಜಕಾರಣಿಗಳ ಒತ್ತಡಕ್ಕೋ ಭ್ರಷ್ಟಾಚಾರಕ್ಕೋ ಆಸೆ ಆಮಿಷಗಳಿಗೋ ಒಳಗಾಗಿ ಆ ರಾಜಕಾರಣಿಗಳಿಗೆ ಆಗದೇ ಇರುವಂತಹ ವ್ಯಕ್ತಿಗಳನ್ನ ಈ ಒಂದು ಏನೋ 126 ಅಡಿನಲ್ಲಿ ಅವ್ರಿಗೆ ವಿಚಾರಣೆಗೆ ಒಳಪಡಿಸುವಂಥದ್ದು, ಎಚ್ಚರಿಕೆ ನೀಡುವಂಥದ್ದು, ಅಥವಾ ರೌಡಿ ಪಟ್ಟಿಗೆ ಸೇರಿಸುವಂಥದ್ದು, ಗಡೀಪಾರ್ ಪ್ರಕ್ರಿಯೆಗೆ ಒಳಪಡಿಸುವಂಥ ಕೆಲಸಗಳು ಆಗ್ಬಿಡ್ತದೆ. ಇಂಥ ಸಂದರ್ಭದಲ್ಲಿ ನಾವು ಉನ್ನತಾಧಿಕಾರಿಗಳು ಅಂದ್ರೆ DYSP ಅಂದ್ರೆ ಇನ್ಸ್ಪೆಕ್ಟರ್ನ ಮೀರಿದಂತ ಮೇಲಿನ ಅಧಿಕಾರಿಗಳು, DYSP ಇಂದ ಹಿಡಿದು SP DIG ವರೆಗೂ ಕೂಡ ಏನು ಅಧಿಕಾರಿಗಳಿದೆ ಅವ್ರನ್ನ ದೂಷಣೆ ಮಾಡಕ್ ಬರಲ್ಲ. ಅವರೆಲ್ಲರೂ ಕೂಡ ರಿಪೋರ್ಟ್ ನೋಡುವಂಥದ್ದು ಏನು ಅಂದ್ರೆ, ತಳಮಟ್ಟದ ಅಧಿಕಾರಿಗಳು ಏನ್ ರಿಪೋರ್ಟ್ ಅನ್ನ ಕೊಟ್ಟಿರ್ತಾರೆ ಅದರ ಆಧಾರದ ಮೇಲೆ ಕ್ರಮಕ್ಕೆ, ಗಡೀಪಾರ್ ಅನ್ನುವಂಥ ಕ್ರಮಕ್ಕೆ ಯಾರಿಗೆ ಉಪವಿಭಾಗಾಧಿಕಾರಿಗಳು ಅಂದ್ರೆ AC, ಅಥವಾ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಅಂದ್ರೆ DC ಜಿಲ್ಲಾಧಿಕಾರಿಗಳು, ಇವರಿಗೆ ಪೊಲೀಸ್ ಇಲಾಖೆ ಮೂಲಕ ಶಿಫಾರಸು ಹೋಗುತ್ತೆ. DYSP ಅವರಿಂದ ಅಡಿಷನಲ್ SP ಅವರಿಗೆ, ಅಡಿಷನಲ್ SP ಅವರಿಂದ SP ಅವರಿಗೆ, SP ಅವರಿಂದ DCಗೆ, ಅಥವಾ DC ಅವರು ನೇರವಾಗಿ ಕ್ರಮ ತಗೋಬಹುದು, ಅಥವಾ ಉಪವಿಭಾಗಾಧಿಕಾರಿಗಳಿಗೆ ಕೂಡ ವಹಿಸಿ ಗಡೀಪಾರ್ ಆದೇಶವನ್ನು ಮಾಡುವಂತ ಕೆಲಸಗಳು ಆಗ್ತವೆ. ಈ ಉನ್ನತಾಧಿಕಾರಿಗಳು ತನ್ನ ತಳಮಟ್ಟದ ಅಧಿಕಾರಿಗಳು ಅಥವಾ ಪೊಲೀಸ್ನವರು, ಪೇದೆಗಳು ಅಥವಾ ಬೀಟ್ ಪೊಲೀಸ್ನವರು ಏನ್ ಕೊಟ್ಟಿರ್ತಾರೆ ಅದರ ಆಧಾರದಲ್ಲಿ ಶಿಫಾರಸನ್ನ, ಗಡೀಪಾರಿಗೆ ಶಿಫಾರಸನ್ನ ಮಾಡಿ ಕಳಿಸ್ತಾರೆ. ಇಟ್ಸ್ ಫೈನ್, ಸಿಸ್ಟಮ್ ಕರೆಕ್ಟ್ ಆಗಿದೆ. ಆದರೆ ಇಲ್ಲಿ ಪಕ್ಷಪಾತ ಆದರೆ, ಇಲ್ಲಿ ರಾಜಕೀಯ ಒತ್ತಡಕ್ಕೆ ಏನಾದರೂ ಒಳಗಾದರೆ, ಮತ್ತೆ ಗಡೀಪಾರು ಮಾಡೋದಕ್ಕೆ ಇರುವಂತಹ ನಿಯಮಗಳನ್ನ ಉಲ್ಲಂಘಿಸಿ ದುರುದ್ದೇಶಪೂರ್ವಕವಾಗಿ ಯಾರಿಗಾದ್ರೂ ತೊಂದರೆಗಳನ್ನ ಕೊಟ್ಟರೆ ಏನ್ ಮಾಡ್ಬೇಕಂತವ್ರು?
ಅಂತ ಒಂದು ಕೆಲಸಗಳು ಆಗ್ತಾ ಇದೆ ಅನ್ನುವಂತಹ ಅನುಮಾನದ ಮೇಲೆ ನಾನು ಇವತ್ತು ಈ ಒಂದು ಅರಿವನ್ನು ಮೂಡಿಸುವಂತ ಕೆಲಸವನ್ನ ಮತ್ತು ಗೌರವಾನ್ವಿತ ಪೊಲೀಸ್ ಇಲಾಖೆಗೆ ನೆಲಮಂಗಲ ತಾಲೂಕಿನ ರಾಜಕಾರಣದ ಪರಿಸ್ಥಿತಿಯನ್ನ ತಿಳಿಸ್ಕೊಡೋ ನಿಟ್ಟಿನಲ್ಲಿ ಈ ಒಂದು ಮಾಹಿತಿಯನ್ನ ತಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದೀನಿ. ಅದಕ್ಕೆ ನಾನು ಬರೀ ಬಾಯಿ ಮಾತಲ್ಲಿ ಮಾತಾಡ್ತಾ ಇಲ್ಲ. ನಾನು ಕರ್ನಾಟಕ ಪೊಲೀಸ್ ಮ್ಯಾನ್ಯುಯಲ್ ಏನ್ ಹೇಳುತ್ತೆ ಅದರ ದಾಖಲೆಗಳನ್ನ ಇಟ್ಕೊಂಡು, ಅಂದ್ರೆ ಕರ್ನಾಟಕ ಪೊಲೀಸ್ ಕಾಯ್ದೆ 1963 ಸೆಕ್ಷನ್ 54, 55, 56, 57, 58, 59 ಮತ್ತು 60. ಕರ್ನಾಟಕದ ಪೊಲೀಸ್ ಕಾಯ್ದೆ 1963 ಕಲಂ 54ರಿಂದ 60ವರೆಗೂ ಕೂಡ ಏನು ಹೇಳುತ್ತೆ, ಒಬ್ಬ ವ್ಯಕ್ತಿಯನ್ನ ಗಡೀಪಾರ್ ಮಾಡಬೇಕಾದ್ರೆ ಇರಬೇಕಾದಂತಹ ಏನು ಅನುಸರಿಸಬೇಕಾದಂತಹ ಮಾನದಂಡಗಳೇನು, ಏನು ಪ್ರೊಸೀಜರ್ ಏನಿದೆ, ಪ್ರೊಸೀಜರಲ್ ಲ್ಯಾಬ್ಸ್ ಆದ್ರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ನಾನು ಕೆಲವು ವಿಚಾರಗಳನ್ನ ನಾನು ನಿಮ್ಮ ಮುಂದೆ ಇಡೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದ್ರೆ ಇಂಥ ಸಂದರ್ಭದಲ್ಲಿ ನನಗೆ ಈಗಾಗಲೇ ಗಮನಕ್ಕೆ ಬಂದಿದೆ, ಕೆಲವರಿಗೆಲ್ರಿಗೂ ನೋಟಿಸ್ ಕೊಟ್ಟಿದ್ದಾರೆ. ಅದರಲ್ಲಿ ಕೆಲವು ಅಮಾಯಕರು, ಅಂದ್ರೆ ಈ ಗಡೀಪಾರ್ ಶಿಕ್ಷೆ ಅನ್ನೋದಿದೆಯಲ್ಲ, ಇದು ಬಹಳ ದೊಡ್ಡ ಘೋರವಾದದ್ದು. ಇಷ್ಟು ತಿಂಗಳುಗಳ ಕಾಲ, ಅಂದ್ರೆ 2 ವರ್ಷಗಳವರೆಗೂ ಕೂಡ ಹೋಗ್ಬೋದು. ಅದು 1-2 ವಾರಗಳಿಂದ ಹಿಡಿದು 2 ವರ್ಷಗಳವರೆಗೂ ಕೂಡ ಅದನ್ನ ತಳ್ಳಬಹುದಾದಂಥದ್ದು. ಮನೆ, ಮಠ, ಹೆಂಡತಿ, ಮಕ್ಕಳು, ಊರು, ಫ್ರೆಂಡ್ಸು ಎಲ್ಲರನ್ನು ಬಿಟ್ಟು ಗೊತ್ತೇ ಇಲ್ಲದೆ ಇರುವಂತ ಜಿಲ್ಲೆಗೆ ಎಲ್ಲೋ ಹೋಗಿ ವಾಸ ಮಾಡ್ಬೇಕಾಗ್ತದೆ. ಅವನ ಹೊಟ್ಟೆ ಪಾಡೇನು, ಅವನ ಮನೆ ಪಾಡೇನೋ ಗೊತ್ತಿರೋದಿಲ್ಲ, ಹಂಗಾಗ್ಬಿಡುತ್ತೆ. ಆದ್ರೆ ನಾನು ಯಾರು ನಿಜವಾಗ್ಲೂ ಸಮಾಜಘಾತಕ ಶಕ್ತಿಗಳಿದ್ದಾರೆ ಅವರಿಗೆ ಈ ಶಿಕ್ಷೆ ಆಗಲೇಬೇಕು. ಯಾರು ನೆಲಮಂಗಲ ತಾಲೂಕಿನ ಶಾಂತಿಯನ್ನ ಕದಡುವಂಥದ್ದು, ಭಯವನ್ನ ಉಂಟು ಮಾಡುವಂಥದ್ದು, ತನ್ನ ವಿರುದ್ಧವಾದಂತಹ ಪ್ರಕರಣಗಳಲ್ಲಿ ಯಾರು ಸಾಕ್ಷಿದಾರರಾಗಿರ್ತಾರೆ ಅವ್ರನ್ನ ಎದುರಿಸುವಂಥದ್ದು, ಯಾರು ನಿಜವಾಗಲೂ ಕಾನೂನನ್ನ ಕೈಗೆತ್ತಿಕೊಳ್ಳುವಂತಹ ಅಕ್ರಮಗಳನ್ನ ಮಾಡ್ತಾರೆ, ಕೃತ್ಯಗಳನ್ನ ಮಾಡ್ತಾರೆ, ಅಂತವ್ರಿಗೆ ಪೊಲೀಸ್ನವರು ಈ ಕ್ರಮವನ್ನ ವಹಿಸೋದು ಸರಿ ಮಾಡಲೇಬೇಕು. ಅಂಥವ್ರ ಬಗ್ಗೆ ನೋ ಮರ್ಸಿ, ಅಂದ್ರೆ ಯಾವುದೇ ರೀತಿಯಾದಂತಹ ಕರುಣೆ, ಅನುಕಂಪ ಇಟ್ಕೊಳ್ಳೋ ಅಗತ್ಯವೇ ಇಲ್ಲ. ಆದ್ರೆ ಅಮಾಯಕರ ಮೇಲೆ ಆಗಬಾರದು ಅನ್ನೋ ಕಾರಣಕ್ಕೆ ಈ ಗಡೀಪಾರ್ ಕಾಯ್ದೆ ಆ ಕಲಂಗಳು, ಸೆಕ್ಷನ್ಗಳು ಏನ್ ಹೇಳ್ತವೆ ಅದನ್ನ ಅನುಸರಿಸಲಾಗಿದೆಯೇ ಅನ್ನೋದನ್ನ ನಾವು ಚೆಕ್ ಮಾಡಬೇಕಾಗ್ತದೆ. ಮೊದಲನೇದಾಗಿ ಸೆಕ್ಷನ್ 54 ಏನ್ ಹೇಳುತ್ತೆ, ಯಾವುದೇ ಒಬ್ಬ ವ್ಯಕ್ತಿಯನ್ನ ಗಡೀಪಾರ್ ಮಾಡೋದಕ್ಕೆ ಈ ಸೆಕ್ಷನ್ 54 ಏನ್ ಹೇಳುತ್ತೆ ಅನ್ನುವಂಥದ್ದು, ಒಂದು ಗ್ಯಾಂಗ್ ಅಂತ ಅಥವಾ ಗುಂಪಿನ ಚಟುವಟಿಕೆ. ಯಾವುದೇ ಒಬ್ಬ ವ್ಯಕ್ತಿ ತನ್ನದೇ ಆದಂತ ಒಂದು ಗ್ಯಾಂಗ್ ಅನ್ನ ಕಟ್ಕೊಂಡು ಗುಂಪಾದಂತಹ ಅಕ್ರಮ ಚಟುವಟಿಕೆಗಳನ್ನ, ಗುಂಪುಗಾರಿಕೆಯನ್ನ ಮಾಡುವಂಥದ್ದು, ಊರುಗಳಲ್ಲಿ ದ್ವೇಷವನ್ನ ಉಂಟು ಮಾಡುವಂಥದ್ದು, ರೋಲ್ ಕಾಲ್ಗಳನ್ನ ಮಾಡುವಂಥದ್ದು, ಭಯವನ್ನ ಉಂಟು ಮಾಡುವಂಥದ್ದು, ಅಶಾಂತಿಯನ್ನು ಉಂಟು ಮಾಡುವಂಥದ್ದು, ಇಂಥ ಕೃತ್ಯಗಳಲ್ಲಿ ತೊಡಗಿದ್ದಂತಹ ಸಂದರ್ಭದಲ್ಲಿ ಈ ಕಲಂ ನಂಬರ್ 54 ಸೆಕ್ಷನ್ 54 ಪ್ರಕಾರ ಆತನನ್ನ ಗಡೀಪಾರ್ಗೆ ನಾವು ಶಿಫಾರಸು ಮಾಡಬಹುದು. ಇಲ್ಲಿ ಪೊಲೀಸ್ನವರು ಗಡೀಪಾರು ಆದೇಶವನ್ನ ಮಾಡೋದಿಲ್ಲ. ಮೊದಲನೇದಾಗಿ ಇದು ಸ್ಪಷ್ಟವಾಗಿ ಗೊತ್ತಿರಲಿ, ಶಿಫಾರಸು ಮಾಡಬಹುದು. ಯಾರಿಗೆ? ಉಪವಿಭಾಗಾಧಿಕಾರಿಗಳಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ. ಮತ್ತೆ ಸೆಕ್ಷನ್ 55 ತುಂಬಾ ಮುಖ್ಯವಾಗಿ ಗಮನಿಸಬೇಕಾಗಿರುವಂತಹ ಸೆಕ್ಷನ್ ಇದು. ಅಪರಾಧ ಮಾಡಲು ಮುಂದಾಗಿರುವಂತಹ ವ್ಯಕ್ತಿಗೆ ಅವನು ಯಾವ್ಯಾವ ಕೃತ್ಯಗಳಲ್ಲಿ ಭಾಗಿಯಾಗಿದ್ದಾನೆ ಅಂತ ಪೊಲೀಸ್ನವರು ಏನು ಶಿಫಾರಸ್ ಮಾಡ್ತಾರಲ್ಲ ಗಡೀಪಾರ್ಗೆ, ಅದರಲ್ಲಿ ಇದನ್ನ ಅತ್ಯಂತ ಸ್ಪಷ್ಟವಾಗಿ ಹೇಳಬೇಕಾಗ್ತದೆ. ಒಂದು, ಆ ವ್ಯಕ್ತಿಯ ಚಲನವಲನಗಳು, ಅವನ ಕೃತ್ಯಗಳು, ಅವನು ಯಾವುದಾದ್ರೂ ಆಸ್ತಿಗಳಿಗೆ, ಸಾರ್ವಜನಿಕ ಆಸ್ತಿಗಳಿಗೆ ಮತ್ತೆ ಸರ್ಕಾರಿ ಆಸ್ತಿಗಳಿಗೆ, ವ್ಯಕ್ತಿಗಳ ಆಸ್ತಿಗಳಿಗೆ ಅಪಾಯವನ್ನು ಉಂಟು ಮಾಡುವಂಥದ್ದು ಏನು ಸಾಧ್ಯತೆಗಳಿದಾವ, ಅಥವಾ ಯಾರಿಗಾದ್ರೂ ಭಯ ಉಂಟು ಮಾಡುವಂತಹ ಸಾಧ್ಯತೆಗಳಿದಾವ, ಅವನು ತನ್ನ ಬಲವನ್ನ ಪ್ರಯೋಗವನ್ನ ಮಾಡಿ, ಅಂದ್ರೆ ಮ್ಯಾನ್ ಪವರ್ ಅನ್ನು ಉಪಯೋಗಿಸಿ ಗುಂಪುಗಳನ್ನ ಕಟ್ಟಿಕೊಂಡು ತನ್ನ ಬಲ ಪ್ರಯೋಗದ ಮೂಲಕ ಯಾರಿಗಾದ್ರೂ ಹಿಂಸೆ ಕೊಡುವಂತಹ ಸಾಧ್ಯತೆಗಳಿದಾವ, ಮತ್ತೆ ಅವನು ತನ್ನ ಗುಂಪು ಅಥವಾ ತನ್ನ ವ್ಯಕ್ತಿಗತವಾಗಿ ಆಗಲಿ ಯಾರನ್ನಾದ್ರೂ ಕೂಡ ಯಾವುದಾದ್ರೂ ಕೆಲಸಗಳಿಗೆ ಮಾಡದೇ ಇರೋ ರೀತಿಯಲ್ಲಿ ಅಕ್ರಮವಾಗಿ ತಡೆ ಒಡ್ಡುವಂಥದ್ದು. ಫಾರ್ ಎಕ್ಸಾಂಪಲ್, ಚುನಾವಣೆಯಲ್ಲಿ ನಾಮಿನೇಷನ್ ಮಾಡಕ್ ಹೋಗ್ತೀನಿ ಅಂತಂದ್ರೆ ನಾಮಿನೇಷನ್ ಮಾಡಿ ನೀನು ಬಾ ಮಗನೇ ಕೈಕಾಲು ಎತ್ಬಿಡ್ತೀನಿ ಅನ್ನುವಂಥದ್ದು. ಈ ರೀತಿಯಾದಂತಹ ಏನಾದ್ರೂ ಚಟುವಟಿಕೆಗಳಲ್ಲಿ ತೊಡಗಿರುವಂತಹ ವ್ಯಕ್ತಿಗಳಿದಾರಾ? ಮತ್ತೆ ಕಾನೂನಲ್ಲಿ ಕೆಲವು ನಿರ್ದಿಷ್ಟಪಡಿಸಲಾದಂತಹ ಅಪರಾಧಗಳಿದಾವೆ. ಆ ನಿರ್ದಿಷ್ಟಪಡಿಸಲಾದ ಅಪರಾಧಗಳೇನು ಅಂತ ಈ ಕಲಂ ನಂಬರ್ 55 ನಲ್ಲಿ ಸಂಪೂರ್ಣ ವಿವರವಾಗಿ ಹೇಳ್ತಾರೆ. ಅಂತ ಒಂದು ಪ್ರಕರಣಗಳಲ್ಲಿ ತೊಡಗಿದ್ದಾನ,
ಮತ್ತೆ ಮತ್ತೆ ನಾನು ಆಗ್ಲೇ ಹೇಳಿದಾಗೆ ಸಾರ್ವಜನಿಕ ಆಸ್ತಿ ಪಾಸ್ತಿ ಸಾಕ್ಷಿಗಳನ್ನ ನಾಶಪಡಿಸುವಂತ ವ್ಯಕ್ತಿಗ ಆಗಿದಾನ ಅನ್ನೋದೆಲ್ಲವನ್ನು ಕೂಡ ನೋಡ್ಬೇಕಾಗ್ತದೆ. ಇಂಥ ಅಪರಾಧಗಳಲ್ಲಿ ಅವನಾರು ತೊಡಗಿದ್ರೆ ಅವನನ್ನ ಗಡೀಪಾರು ಮಾಡೋದಕ್ಕೆ ಅವಕಾಶ ಇದೆ. ಇನ್ನ ಸೆಕ್ಷನ್ ನಂಬರ್ 56 ಇದು ಕೂಡ ತುಂಬಾ ಮುಖ್ಯವಾದ ವಿಚಾರ, ಇದನ್ನು ಗಮನಿಸಲೇಬೇಕಾದಂತ ವಿಚಾರ. ಈ 56 ಹೇಳುವಂಥದ್ದು ಏನು ಅಂತಂದ್ರೆ, ಈ ಹಿಂದೆ ಅಂದ್ರೆ ಹಲವು ವರ್ಷಗಳ ಹಿಂದೆ ಅಪರಾಧಕ್ಕೆ ಒಳಗಾದ ಶಿಕ್ಷೆಗೆ ಅಪರಾಧ ಮಾಡಿ ಶಿಕ್ಷೆಗೆ ಒಳಗಾದಂತಹ ವ್ಯಕ್ತಿ, ಇದನ್ನು ಓದಿನೇ ಹೇಳ್ತೀನಿ, ನೀಟಾಗಿ ಹೇಳ್ತೀನಿ. ಇದು ಕೇವಲ FIR ಇರುವ ವ್ಯಕ್ತಿಗೆ ಸಂಬಂಧಿಸಿದ ಕಲಂ ಅಲ್ಲ. ಈ ಕಲಂ ನಂಬರ್ 56 ಇದೆಯಲ್ಲ, ಸೆಕ್ಷನ್ 56, ಇದು ಕೇವಲ ನನ್ನ ಮೇಲೆ FIR ಇದೆ ಅನ್ನೋ ಕಾರಣಕ್ಕೆ ಸಂಬಂಧಪಟ್ಟಿದ್ದಲ್ಲ. ನನ್ನ ಮೇಲೆ ಒಂದು 10 FIR ಇರುತ್ತೆ ಅಂತ ಇಟ್ಕೊಳ್ಳಿ, ನನ್ನನ್ನು ಗಡೀಪಾರು ಮಾಡಕ್ಕಾಗಲ್ಲ. ನನ್ನ ಮೇಲೆ ಒಂದು 10 FIR ಯಾರೋ ಹಾಕ್ಬಿಟ್ಟಿದ್ದಾರೆ ಅನ್ನೋ ಕಾರಣಕ್ಕೆ ನನ್ನನ್ನು ಗಡೀಪಾರು ಮಾಡೋದಕ್ಕೆ ಅವಕಾಶ ಇಲ್ಲ. ನಾನು ಆಗ್ಲೇ ಏನು ಹೇಳಿದೆ, ಕಲಂ ನಂಬರ್ 54 and 55 ನಲ್ಲಿ ಏನ್ ಬರ್ತದಲ್ಲ, ಸೆಕ್ಷನ್ 54, 55, ಇಲ್ಲಿ ಹೇಳಲ್ಪಟ್ಟಿರುವಂತಹ ಚಟುವಟಿಕೆಗಳಲ್ಲಿ ವ್ಯಕ್ತಿ ತೊಡಗಿದ್ದಾನೆ ಅಂತ ಮೆಟೀರಿಯಲಿಸ್ಟಿಕ್ ಆಗಿ ಸಾಬೀತುಪಡಿಸಬೇಕಾಗ್ತದೆ. ಸುಮ್ಮನೆ ಈಗ ಫಾರ್ ಎಕ್ಸಾಂಪಲ್ ಮೊನ್ನೆ ಚಿಕ್ಕನರಸಿಂಹಯ್ಯ ಅನ್ನುವಂತಹ ಒಬ್ಬ PSI ರಾಜಕೀಯ ಒತ್ತಡಕ್ಕೆ ಒಳಗಾಗಿ ಒಬ್ಬ ವ್ಯಕ್ತಿ ಮೇಲೆ 126 ಹಾಕಿ ಇಲ್ಲ ಸಲ್ಲದ ಆಪಾದನೆಗಳನ್ನ ಮಾಡಿ ತಗೊಂಡೋಗಿ SP ಅವ್ರ ಮುಂದೆ ನಿಲ್ಸಕ್ ಹೋದಾಗ ಅಂಜನಮೂರ್ತಿ ಅನ್ನುವಂಥ ವ್ಯಕ್ತಿ ಅದನ್ನು ತಗೊಂಡು ಹೈಕೋರ್ಟ್ ಕೊಟ್ಟೋದ್ರು. ಈಗ ವಿಚಾರಣೆ ಇದೆ 25ನೇ ತಾರೀಕು, 8ನೇ ತಿಂಗಳು 25ನೇ ತಾರೀಕು ವಿಚಾರಣೆಗೆ ಬಂದಿದೆ ಅಂತ ನಿನ್ನೆ ನನಗೆ ಗೊತ್ತಾಗಿದೆ. ಅದು ಈಗ ಕೋರ್ಟ್ ಮುಂದೆ ರಾಜ್ಯ ಪೊಲೀಸ್ ಅಧಿಕಾರಿಗಳು, ಪೊಲೀಸ್ ಇಲಾಖೆ ಅಧಿಕಾರಿಗಳು ಅಂದ್ರೆ SP ಅವ್ರನ್ನ ಅದ್ರಲ್ಲಿ ಪಾರ್ಟಿ ಮಾಡಿದ್ದಾರೆ, ಚಿಕ್ಕನರಸಿಂಹಯ್ಯನವ್ರನ್ನ ಪಾರ್ಟಿ ಮಾಡಿದ್ದಾರೆ, ಮತ್ತೆ ಇನ್ಯಾರೋ ಉಮಾ ದೊಡ್ಡಮನಿನ ಏನೋ ದೊಡ್ಡಮನಿ ಅಂತ ಭಾನು ದೊಡ್ಡಮನಿ ಅನ್ನೋರ್ನ ಪಾರ್ಟಿ ಮಾಡಿದ್ದಾರೆ. ಎಲ್ಲರೂ ಹೋಗಿ ನಿಂತ್ಕೋಬೇಕಾಗ್ತದೆ. ಅಂದ್ರೆ ಈಗ ಸೆಕ್ಷನ್ 54 and 55 ನ ವೈಲೇಟ್ ಮಾಡಿ ಸುಳ್ಳು ಮಾಹಿತಿಗಳನ್ನ ಕೊಟ್ಟು ಗಡೀಪಾರಿಗೆ ಯಾರನ್ನಾದ್ರೂ ಕೂಡ ನೀವು ಶಿಫಾರಸು ಮಾಡಿದ್ರೆ ನಾಳೆ ದಿನ ಅವರು ಕೋರ್ಟ್ ಅಲ್ಲಿ ಇದನ್ನ ಚಾಲೆಂಜ್ ಮಾಡೋದಕ್ಕೆ ಅವಕಾಶ ಇದೆ. ಇದರಲ್ಲಿ ತಪ್ಪು ಅಂತ ಗೊತ್ತಾದ್ರೆ ಪೊಲೀಸ್ನವ್ರ ಮೇಲೆ ಕ್ರಮ ಆಗುವಂತ ಸಾಧ್ಯತೆಗಳಿದಾವೆ. ಕಾನೂನು ಎಲ್ರಿಗೂ ಒಂದೇ. ಹಾಗಾಗಿ ಒಬ್ಬ ವ್ಯಕ್ತಿ ಮೇಲೆ FIR ಇದೆ ಅಷ್ಟೇ, ಪ್ರೂವ್ ಆಗಿಲ್ಲ ಅನ್ನೋ ಕಾರಣಕ್ಕೆ ಆತನನ್ನ ಗಡೀಪಾರು ಮಾಡಕ್ ಬರಲ್ಲ. ಈ ಕಾಯ್ದೆಯಲ್ಲಿ ನಿರ್ದಿಷ್ಟಪಡಿಸಿರುವ ಕೆಲವು ಅಪರಾಧಗಳಲ್ಲಿ ಈ ಹಿಂದೆ ಕನ್ವಿಕ್ಷನ್ ಆಗಿರುವುದು ಮುಖ್ಯ. ಒಬ್ಬ ವ್ಯಕ್ತಿ ಅಪರಾಧ ಮಾಡಿ ಶಿಕ್ಷೆಯನ್ನ ಅನುಭವಿಸಿರಬೇಕು, ಕನ್ವಿಕ್ಷನ್ ಆಗಿರಬೇಕು ಅವನಿಗೆ, ಅದು ಮುಖ್ಯ. ಮತ್ತೆ ಕೆಲವು ನಿರ್ದಿಷ್ಟ ಪ್ರಕರಣಗಳಲ್ಲಿ ಒಮ್ಮೆ ಅಥವಾ ಕೆಲವು ನಿರ್ದಿಷ್ಟ ಪ್ರಕರಣಗಳಲ್ಲಿ 2 ಬಾರಿ ಅಥವಾ ಕೆಲವು ನಿರ್ದಿಷ್ಟ ಪ್ರಕರಣಗಳಲ್ಲಿ ಇನ್ನು ಹೆಚ್ಚು ಬಾರಿ, 3ಕ್ಕಿಂತ ಹೆಚ್ಚು ಬಾರಿ ಕನ್ವಿಕ್ಷನ್ ಆಗಿರುವ ಸಂದರ್ಭಗಳಲ್ಲಿ, ಅಂದ್ರೆ ಆತ ಶಿಕ್ಷೆಗೆ ಒಳಪಟ್ಟಿರುವಂತಹ ಸಂದರ್ಭಗಳಲ್ಲಿ ಆ ಕಾಯ್ದೆ ಯಾವುದು ಕಲಂ ನಂಬರ್ 56 ಕಾಯ್ದೆ ಬೇರೆ ಬೇರೆ ಪ್ರತ್ಯೇಕವಾಗಿ ಬೇರೆ ಪ್ರತ್ಯೇಕವಾಗಿ ಕೆಲವೊಂದು ನಿಯಮಗಳನ್ನ ಅಥವಾ ಶಿಫಾರಸುಗಳನ್ನ ಹೇಗೆ ಮಾಡಬೇಕು ಅಂತ ವಿವರಣೆ ಕೊಡ್ತದೆ. ಅದೆಲ್ಲವನ್ನು ಪೂರ್ತಿಯಾಗಿ ಇಲ್ಲಿ ಹೇಳಕ್ಕಾಗಲ್ಲ. ಇದನ್ನ ಪೊಲೀಸ್ನವ್ರು ನೋಡ್ಬೇಕಾಗ್ತದೆ. ಯಾಕಂದ್ರೆ ಗಡೀಪಾರು ಅನ್ನುವಂಥದ್ದು ಸಾಮಾನ್ಯವಾದ ಸಂಗತಿ ಅಲ್ಲ. ಈಗ ರೌಡಿ ಶೀಟರ್ನ ಕರ್ಕೊಂಡು ಬಂದು ಪ್ಯಾರಾಡಮ್ ನಿಲ್ಸ್ಬಿಟ್ಟು ಬುದ್ಧಿ ಹೇಳ್ಬಿಟ್ಟು ಕಳಿಸ್ತೀವಲ್ಲ, ಹಂಗಲ್ಲ ಇದು. 90 ದಿವಸಗಳ ಕಾಲ ನೀನು ಈ ಊರಿಗೆ ಬರಬಾರ್ದು, ನಮ್ಮ ಗಡಿ ಒಳಗಡೆ ಕಾಣಿಸ್ಕೋಬಾರ್ದು, 1 ತಿಂಗಳು 2 ತಿಂಗಳು ಕಾಣಿಸ್ಕೊಬಾರ್ದು, 5 ತಿಂಗಳು ಕಾಣಿಸ್ಕೊಬಾರ್ದು, 1 ವರ್ಷ ಕಾಣಿಸ್ಕೊಬಾರ್ದು, 2 ವರ್ಷ ನೀನು ಈ ಜಿಲ್ಲೆಗೆ ಬರ್ಕೊಡ್ದು. ಏನಾಗ್ಬೇಕು? ತಪ್ಪು ಮಾಡಿದವ್ರಿಗಾಗ್ಲಿ, ಯಾರು ನಿಜವಾಗಲೂ ಅಂತ ಒಂದು ಕೃತ್ಯಗಳಲ್ಲಿ ತೊಡಗ್ತಾರೆ, ಕಾನೂನು ಬಾಹಿರ ಚಟಗಳಲ್ಲಿ ಗೂಂಡಾಗಳಿದ್ದಾರೆ, ರೌಡಿಗಳಿದ್ದಾರೆ, ಅವ್ರಿಗಾಗಲಿ ಆ ಶಿಕ್ಷೆ. ಆದರೆ ರಾಜಕೀಯ ಕಾರಣಗಳಿಗಾಗಿ ತನ್ನ ತಳಹಂತದ ಅಧಿಕಾರಿಗಳು ಸುಳ್ಳು ಮಾಹಿತಿಯನ್ನ ಕೊಟ್ಟದ್ದನ್ನ ಆಧಾರವಾಗಿಟ್ಟುಕೊಂಡು ಹಿರಿಯ ಪೊಲೀಸರು, ಗೌರವಾನ್ವಿತ ಹಿರಿಯ ಪೊಲೀಸ್ನವರು, ಯಾಕಂದ್ರೆ ಅವ್ರಿಗೆ ನೇರವಾಗಿ ಗ್ರಾಮದ ವ್ಯಕ್ತಿಗಳ ಜೊತೆ ಸಂಪರ್ಕ ಇರಲ್ಲ, ಅವರಿಗೆ ಸಂಪರ್ಕ ಇರುವಂತದ್ದು ತಳಮಟ್ಟದ ಪೊಲೀಸ್ ಅಧಿಕಾರಿಗಳು ಕೊಟ್ಟಂತ ವರದಿಗಳ ಮೂಲಕ. ಬಾತ್ಮೀದಾರರು, ವರದಿಗಾರರು, ಮಾಹಿತಿದಾರರು, ಬೀಟ್ ಪೊಲೀಸ್ನವರು, ಪೊಲೀಸ್ ಫ್ರೆಂಡ್ಸ್, ಗುಪ್ತಚರ ಮಾಹಿತಿ, ಇಂಥದ್ರ ಮೂಲಕ ಬಂದಿರಬೇಕು. ಇವುಗಳಲ್ಲಿ ಇದೆಲ್ಲವನ್ನು ಪ್ರೂವ್ ಮಾಡಬೇಕಾಗ್ತದೆ. ಕೇವಲ FIR ಇತ್ತು ಅಂತ ನನ್ನ ಮೇಲೆ ಪ್ರಕರಣ, ನನ್ನ ಮೇಲೆ ಒಂದು 10 FIR ಇದೆ, ಗಡೀಪಾರು ಮಾಡ್ಬಿಡ್ಬೋದಾ? ಆಗಕ್ಕೆ ಬರಲ್ಲ. ಕೇವಲ FIRಗಳು ಅಥವಾ ಪೆಂಡಿಂಗ್ ಕ್ರಿಮಿನಲ್ ಕೇಸಸ್ ಇವೆ. ತುಂಬಾ ನಿಧಾನ ಕೇಳ್ತಾ ಇದ್ದೀನಿ, ವಿಡಿಯೋ ಉದ್ದ ಆಗ್ಬೋದು, ಪರವಾಗಿಲ್ಲ ಕೇಳಿಸ್ಕೊಳ್ಳಿ.
ಯಾಕೆಂದ್ರೆ ತಾಲೂಕಿನ ಶಾಂತಿಗೋಸ್ಕರ ನಾನು ಒಂದು ಲೀಗಲ್ ಆದಂತಹ ಅರಿವನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀನಿ. ಕೇವಲ FIRಗಳು ಇದಾವೆ ಅಥವಾ ಪೆಂಡಿಂಗ್ ಕ್ರಿಮಿನಲ್ ಕೇಸ್ ಇವೆ ಎಂಬ ಕಾರಣ ಮಾತ್ರದಿಂದ ಗಡೀಪಾರು ಆದೇಶ ಮಾಡೋದು ಸಾಧ್ಯ ಆಗೋದಿಲ್ಲ, ಅದು ಸಾಧ್ಯ ಇಲ್ಲ. 2026 ಅಂದ್ರೆ ಇದೇ ವರ್ಷ 2026 ಹೈಕೋರ್ಟ್ನ ಒಂದು ಪ್ರಕರಣಗಳಲ್ಲಿ, ಆ ಹೈಕೋರ್ಟಿನ ತೀರ್ಪುಗಳಲ್ಲಿ ಇದೇ ತತ್ವವನ್ನ, ಅಂದ್ರೆ ಈಗ ನಾನು ಹೇಳ್ತಾ ಇದ್ದೀನಿ, ಇದೇ ವಿಚಾರವನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ. ವಿಶೇಷವಾಗಿ ಕಲಂ ನಂಬರ್ 55, ನಾನು ಆಗ್ಲೇ ಏನ್ ಹೇಳ್ದಲ್ಲ, ಕಲಂ ನಂಬರ್ 55 ಇದು ಬಹಳ ಮುಖ್ಯ ಆಗ್ತದೆ. ಇದು ಗಡೀಪಾರ್ನಲ್ಲಿ ಕಲಂ ನಂಬರ್ 55. ಈ 55 ನಲ್ಲಿ ವ್ಯಕ್ತಿಯ ಚಲನವಲನಗಳು, ಆತನ ಹಿನ್ನೆಲೆ, ಆತನ ಮೇಲೆ ಏನು ಕನ್ವಿಕ್ಷನ್ ಇತ್ತ, ಅವನೇನು ಅಪರಾಧಗಳನ್ನ ಮಾಡಿದ್ನ, ಅವನ ಗ್ರಾಮದಲ್ಲಿ ಅವನ ನಡವಳಿಕೆಗಳೇನು, ಊರಿನ ಜನ ಏನು ಹೇಳ್ತಾ ಇದ್ದಾರೆ, ಸಾಕ್ಷಿಗಳೇನು ಹೇಳ್ತಾ ಇದ್ದಾವೆ, ನಿಮ್ಮ ಬಾತ್ಮೀದಾರರು, ಬೀಟ್ ಪೊಲೀಸ್ನವರೆಲ್ಲ ಏನು ಕೊಟ್ಟಿದ್ದಾರೆ, ಎಲ್ಲ ವರದಿಗಳು ನೀವು ಶಿಫಾರಸು ಮಾಡುವಾಗ ನನಗೆ ಯಾವನ್ನ ಕಂಡ್ರಾಗಲ್ಲ, ಬರೆದ್ಬಿಟ್ಟೆ. ಇವನು ಇಂತಿಂತ ಕೆಲಸ ಮಾಡ್ತಾ ಇದ್ದಾನೆ, ಮೊನ್ನೆ ಬರೆದಿದ್ರಲ್ಲ ಚಿಕ್ಕನರಸಿಂಹರು, ಹಂಗೆ ಇವನು ಇಡೀ ಗ್ರಾಮದ ಅಶಾಂತಿಯನ್ನು ಉಂಟು ಮಾಡುವಂಥದ್ದು, ಯಾರಿಗೋ ಎದುರಿಸುವಂಥದ್ದು, ಭಯವನ್ನ ಉಂಟು ಮಾಡುವಂಥದ್ದು, ಜೀವಹಾನಿ ಉಂಟು ಮಾಡುವಂಥದ್ದು, ಸಾರ್ವಜನಿಕ ಆಸ್ತಿ ನಷ್ಟ ಉಂಟು ಮಾಡುವಂಥದ್ದು ತೊಡಗಿದ್ದಾನೆ, ಹಾಗಾಗಿ ಇವನ್ನ ಗಡೀಪಾರು ಮಾಡಿ ಅಂತ ನಾನು ಬರೆದು ಬಿಡೋದಲ್ಲ. ನಾನು ಆ ರೀತಿಯಾಗಿ ಬರೆದು ಹಿರಿಯ ಪೊಲೀಸ್ ಅಧಿಕಾರಿಗಳ ಮೂಲಕ ಜಿಲ್ಲಾಧಿಕಾರಿಗಳಿಗೂ ಉಪವಿಭಾಗಾಧಿಕಾರಿಗಳಿಗೂ ಕಳಿಸುವಾಗ ನಾನು ಬರೆದಂತ ಈ ಒಂದು ಏನು ರೈಟಿಂಗ್ ಅಲ್ಲಿ ಶಿಫಾರಸು ಅಕ್ಷರಗಳಿದಾವಲ್ಲ, ಇದನ್ನ ಪ್ರೂವ್ ಮಾಡುವಂತಹ ಸಾಕ್ಷಿ ಪುರಾವೆಗಳು ಇರಬೇಕು. ಅಂದ್ರೆ ನಿಮಗೆ ನಾನು ಆಗ್ಲಿಂದ ಏನ್ ಹೇಳ್ತಾ ಇದ್ದೀನಿ, ಅವರ ಮೂಲಕ ಬಂದಂತ ಎಲ್ಲಾ ವರದಿಗಳಿಗೂ ಇದಕ್ಕೂ ಮ್ಯಾಚ್ ಆಗಬೇಕು. ಅವಾಗ ಮಾತ್ರ ನೀವು ಅದಕ್ಕೆ ಗಡೀಪಾರು ಶಿಫಾರಸು ಮಾಡಕ್ಕಾಗ್ತದೆ. ಇನ್ನ ಹಲವಾರು ಕ್ರಿಮಿನಲ್ ಕೇಸಸ್ ಪೆಂಡಿಂಗ್ ಇವೆ ಎಂಬುದು ಮಾತ್ರ ಸಾಕಾಗ್ತದ? ಇವನ ಮೇಲೆ ಕೆಲವು ಕ್ರಿಮಿನಲ್ ಕೇಸ್ಗಳು ಪೆಂಡಿಂಗ್ ಇದಾವಪ್ಪ, ಪ್ರೂವ್ ಆಗಿಲ್ಲ, ಅಷ್ಟಕ್ಕೆ ಗಡೀಪಾರು ಮಾಡ್ಬೋದ ಅವನನ್ನ? ಇಲ್ಲ. ಇದು ಬಹಳ 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 ಮುಖ್ಯವಾದ ವಿಚಾರ. ಗಡೀಪಾರು ಪ್ರಕ್ರಿಯೆ ಸಾಮಾನ್ಯವಾಗಿ ಹೆಂಗೆ ನಡೀತದೆ ಅನ್ನೋದನ್ನು ಕೂಡ ಇಲ್ಲಿ ಹೇಳ್ತಾರೆ. ಗಡೀಪಾರು ಪ್ರಕ್ರಿಯೆ ಸಾಮಾನ್ಯವಾಗಿ ಹೆಂಗೆ ನಡೀತದೆ? ಪ್ರಾಯೋಗಿಕವಾಗಿ ಪ್ರಕ್ರಿಯೆಯನ್ನ ಹೀಗೆ ಅರ್ಥ ಮಾಡಿಕೊಳ್ಳಬೇಕು. ಗಡೀಪಾರು ಪ್ರಕ್ರಿಯೆಯನ್ನ ಸಾಮಾನ್ಯವಾಗಿ ನಾವು ಹಿಂಗೆ ಅರ್ಥ ಮಾಡ್ಕೋಬೇಕು. ಹೆಂಗೆ ಅಂತಂದ್ರೆ, ಮೊದಲನೇ ಹಂತ ಪೊಲೀಸ್ ಇಲಾಖೆಯಿಂದ ಪ್ರಕರಣದ ಮಾಹಿತಿ ಸಂಗ್ರಹ. ಯಾರು ಗಡೀಪಾರು ಆದೇಶ ಮಾಡುವಂತಹ ಅಧಿಕಾರಿಗಳು, ಗಡೀಪಾರು ಆದೇಶ ಮಾಡುವಂತಹ ಅಧಿಕಾರಿಗಳು ಯಾರು ಅಂತಂದ್ರೆ, ನಗರದ ಲಿಮಿಟ್ ಅಂದ್ರೆ ಕಾರ್ಪೊರೇಟ್ ಲಿಮಿಟ್ಗಳಲ್ಲಿ ಪೊಲೀಸ್ ಕಮಿಷನರ್ ಮಾಡ್ತಾರೆ. ಗ್ರಾಮಾಂತರದ ಲಿಮಿಟ್ಗಳಲ್ಲಿ ಒಂದು ಉಪವಿಭಾಗಾಧಿಕಾರಿಗಳು ಅಥವಾ ಜಿಲ್ಲಾಧಿಕಾರಿಗಳು ಮಾಡ್ತಾರೆ. ಸೊ ಅಂತ ಸಂದರ್ಭದಲ್ಲಿ ಪ್ರಾಯೋಗಿಕವಾಗಿ ಪೊಲೀಸ್ ಇಲಾಖೆಯಿಂದ ಪ್ರಕರಣದ ಸಂಪೂರ್ಣ ಮಾಹಿತಿಯನ್ನು ಪಡ್ಕೋಬೇಕು. ಅವರು ಏನ್ ಸಂಪೂರ್ಣ ಮಾಹಿತಿ ಅಂತಂದ್ರೆ, ಆ ಸಂಬಂಧಪಟ್ಟಂತ ವ್ಯಕ್ತಿ ಯಾರು, ನೀವು ಗಡೀಪಾರು ಮಾಡಿ ಅಂತ ಯಾರು ಶಿಫಾರಸು ಮಾಡ್ತಾ ಇದಾರಲ್ಲ, ಆ ವ್ಯಕ್ತಿಯ ವಿರುದ್ಧ ನೋಡಿ ಇಷ್ಟು ಡಾಕ್ಯುಮೆಂಟ್ಸ್ ಇರಬೇಕಾಗ್ತದೆ. ಯಾವುದೋ ಒಂದೇ ಒಂದು ಕೇಸ್ ಇದೆ ಸರ್, ಯಾವುದೋ ಒಂದೇ ಒಂದು ಕೇಸ್ ಇದೆ, ಈ ಕೇಸಿಗೆ ಇಷ್ಟುದ್ದ ಪುರಾಣ ಬರೆದುಬಿಟ್ಟು ಇವನ್ನ ಶಿಫಾರಸು ಮಾಡಿ ಅಂತ ಕಳಿಸ್ಬಿಡೋದಲ್ಲ. ನಿಮ್ಮ ಮೇಲೆ 10 FIR ಇರಲಿ, 10 FIR ಅಂದ್ರೆ ಏನು? ಪ್ರಥಮ ವರ್ತಮಾನ ವರದಿ ಪೊಲೀಸ್ನವ್ರು ತಯಾರು ಮಾಡಿದ್ದು, ಪ್ರೂವ್ ಆಗಿಲ್ಲ. ಹಾಗಾದ್ರೆ ಗಡೀಪಾರು ಮಾಡ್ಬಿಡ್ಬೇಕಾ? ಇಲ್ಲ. ಮಾಡಬಹುದಾ? ಮಾಡಬಹುದು ಕೂಡ. ಹೆಂಗೆ? ಈ ಎಲ್ಲ ಕೆಳಗಡೆ ಇರುವಂತಹ ಮಾಹಿತಿಗಳನ್ನ ನೀವು ಪೂರ್ಣಗೊಳಿಸಿದಾಗ ಮಾತ್ರ ಪೊಲೀಸ್ ಇಲಾಖೆ ಪೂರ್ಣಗೊಳಿಸಬೇಕು. ತಳ ಹಂತದ ಅಧಿಕಾರಿಗಳು ಏನೋ ಸುಳ್ಳು ಮಾಹಿತಿ ಕೊಟ್ಟು ಹಿರಿಯ ಅಧಿಕಾರಿಗಳನ್ನ ದಾರಿ ತಪ್ಪಿಸಿದ್ರೆ, ಹಿರಿಯ ಅಧಿಕಾರಿಗಳು ತಳ ಹಂತದ ಅಧಿಕಾರಿಗಳನ್ನ ಈ ವಿಚಾರದಲ್ಲಿ ಎನ್ಕ್ವೈರಿ ಮಾಡಿ ಸತ್ಯವಾ ಸುಳ್ಳುವಾ ಅಂತ ಪರಿಶೀಲನೆ ಮಾಡಿ ಯಾರು ಗಡೀಪಾರಿಗೆ ಆದೇಶ ಮಾಡ್ತಾರೆ ಆ ಅಧಿಕಾರಿಗೆ ಇದನ್ನ ಕಳಿಸ್ಕೊಡ್ಬೇಕಾಗ್ತದೆ. ಏನೇನು ಕಳಿಸ್ಕೊಡ್ಬೇಕು? ಅವ್ರ ಮೇಲೆ ಇದುವರೆಗೂ ಎಷ್ಟು FIRಗಳಿದೆ, ಎಷ್ಟು FIRಗಳು ಅನ್ನೋದು ಮುಖ್ಯ. ಇಲ್ಲಿ ಯಾವುದೋ ಒಂದು FIR ಇತ್ತು ಅನ್ನೋದಲ್ಲ, ಎಷ್ಟು FIRಗಳಿದೆ, ಚಾರ್ಜ್ ಶೀಟ್ಗಳು, ಆ FIR ಮೇಲೆ ತಯಾರಾದಂತಹ ಚಾರ್ಜ್ ಶೀಟ್ಗಳು. ಯಾಕೆ ಚಾರ್ಜ್ ಶೀಟ್? ಚಾರ್ಜ್ ಶೀಟ್ ನಲ್ಲಿ ಆತನ ಅಪರಾಧ ಏನೇನು ಅಂತ ನ್ಯಾಯಾಲಯಕ್ಕೆ ವಿವರಿಸುವಂತಹ ಸಂಪೂರ್ಣ ಮಾಹಿತಿ ಇರ್ತದೆ, ಸಾಕ್ಷಿಗಳಿರ್ತದೆ, ಇವರು ಕಲೆಕ್ಟ್ ಮಾಡಿದಂಥ ಏನೇನು ಎವಿಡೆನ್ಸ್ಗಳು ಎಲ್ಲವೂ ಇರ್ತದೆ, ಅಪರಾಧದ ಸ್ವರೂಪ ಏನು ಅಂತ ಇರ್ತದೆ, ಅಪರಾಧ ಯಾವಾಗಾಯ್ತು, ಎಲ್ಲಾಯ್ತು, ಹೆಂಗಾಯ್ತು, ಯಾರ್ಯಾರು ಇನ್ವಾಲ್ವ್ ಆಗಿದ್ರು, ಇದು ಎಷ್ಟು ಜನ ಇದ್ರು, ಇದೇನು ಕೊಲೆನಾ, ಕಳ್ತನನ, ದೊಂಬಿನ, ಎಲ್ಲವನ್ನೂ ಕೂಡ ಹೇಳಬೇಕಾಗಿರೋದು ನ್ಯಾಯಾಲಯಕ್ಕೆ. ಎಲ್ಲಿ? FIR ನಂತರ ಚಾರ್ಜ್ ಶೀಟ್ ಅನ್ನು ಹೇಳಿರ್ಬೇಕಾಗ್ತದೆ. ಫಾರ್ ಎಕ್ಸಾಂಪಲ್ ನನ್ನ ಮೇಲೆ ಹೇಳ್ಕೋತೇನೆ, ಸುಮ್ಮನೆ ಬೇರೆಯವ್ರ ಮೇಲೆ. ಭಾಸ್ಕರ್ ಪ್ರಸಾದ್ ರವರನ್ನ ಗಡೀಪಾರು ಮಾಡಿ
ಮಾಡಿ. ಆದರೆ ನನ್ನನ್ನು ಗಡೀಪಾರು ಮಾಡಬೇಕು ಅಂತಂದರೆ ನನ್ನ ಮೇಲೆ ಎಷ್ಟು FIRಗಳಿದ್ದಾವೆ, ಎಷ್ಟು ಚಾರ್ಜ್ ಶೀಟ್ ಹೇಳಲಿಕ್ಕೆ ಆಗಿದೆ, ಕನ್ವಿಕ್ಷನ್ ಎಷ್ಟು ಅಪರಾಧ ಪ್ರೂವ್ ಆಗಿದೆ, ಎಷ್ಟು ಶಿಕ್ಷೆ ಅನುಭವಿಸಿದ್ದೀನಿ ನಾನು, ಅದ್ರ ವಿವರ ಇರಬೇಕಾಗ್ತದೆ. ಹಿಂದಿನ ಕ್ರಿಮಿನಲ್ ಹಿಸ್ಟ್ರಿ, ಹಿಂದೆ ಏನಾದರೂ ಕ್ರಿಮಿನಲ್ ಆಕ್ಟಿವಿಟೀಸ್ಗಳಲ್ಲಿ ತೊಡಗಿದಂತಹ ಹಿಸ್ಟ್ರಿ ಇದೆಯಾ, ಅದ್ರ ಕಂಪ್ಲೀಟ್ ಡೀಟೇಲ್ಸ್ ಬೇಕಾಗ್ತದೆ. ಮತ್ತು ಅದೊಂದೇ ಸಾಕಾಗೋದಿಲ್ಲ. FIRಗಳು ಹೋರಾಟಗಾರರ ಮೇಲೆ ನಿರಂತರವಾಗಿ ಆಗ್ತದೆ. ಅದನ್ನೆಲ್ಲ ನಾವು ಕ್ರಿಮಿನಲ್ ಚಟುವಟಿಕೆ ಅಂತ ಕರೆಯಕ್ಕೆ ಬರೋದಿಲ್ಲ. ಫಾರ್ ಎಕ್ಸಾಂಪಲ್, ಕರ್ನಾಟಕ ರಾಜ್ಯದಾದ್ಯಂತಹ ಅದೆಷ್ಟೋ ನೂರಾರು ಸಾವಿರಾರು ದಲಿತ ಪರ ಸಂಘಟನೆಗಳ ಹೋರಾಟಗಾರರು, ಕನ್ನಡ ಪರ ಸಂಘಟನೆಗಳ ಹೋರಾಟಗಾರರು, ಪ್ರಗತಿಪರ ಚಿಂತಕರು, ಪ್ರಗತಿಪರ ಹೋರಾಟಗಾರರು, ಸಾವಿರಾರು ಜನರ ಮೇಲೆ ನೂರಾರು ಕೇಸ್ಗಳಿದ್ದಾವೆ. ಅವರನ್ನೆಲ್ಲ ಕ್ರಿಮಿನಲ್ಗಳು ಅಂತ ಕರೆಯಕ್ಕೆ ಬರಲ್ಲ. ಅದಕ್ಕೆ ಬೇರೆ, ಈಗ ಮೊನ್ನೆ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಅನುಮತಿ ಇಲ್ಲದೆ ರ್ಯಾಲಿ ಮಾಡಿದ್ರು ಕೂಡ ನಿಮ್ಮ ಮೇಲೆ ಕೇಸ್ ಹಾಕ್ತೀವಿ, 5 ಲಕ್ಷ ರೂಪಾಯಿವರೆಗೂ ಏನೋ ದಂಡ ಅಥವಾ 3 ವರ್ಷ ಜೈಲು ಅಂತನೇನೋ ಅನೌನ್ಸ್ ಮಾಡಿದ್ದಾರೆ. ಸೊ ಅದು ನ್ಯಾಯಬದ್ಧವಾದಂಥ ಹಕ್ಕಿಗಾಗಿ ಹೋರಾಟ ಮಾಡುವಂಥ ಹೋರಾಟಗಾರ ಮೇಲೆ ಹೂಡಲ್ಪಡುವ ಕೇಸ್ಗಳು. ಅವ್ರನ್ನೆಲ್ಲ ಕ್ರಿಮಿನಲ್ಗಳು ಅಂತ ನೋಡಕ್ ಬರಲ್ಲ. ಆಯ್ತಲ್ಲ. ಜಾಮೀನು, ಇವರು ನ್ಯಾಯಾಲಯದಿಂದ ಎಷ್ಟು ಜಾಮೀನುಗಳನ್ನ ಪಡ್ಕೊಂಡು ಆಚೆ ಇದ್ದಾರಾ, ನ್ಯಾಯಾಲಯದ ಆದೇಶಗಳು ಇವ್ರ ವಿರುದ್ಧ ಏನೇನೆಲ್ಲ ಹೇಳಿದಾವೆ ಇದುವರೆಗೂ, ಈ ವ್ಯಕ್ತಿಯ ಇತ್ತೀಚಿನ ಚಟುವಟಿಕೆಗಳು ನಾನು ಆಗ್ಲೇ ಏನು ಹೇಳಿದೆ, ಈ ವ್ಯಕ್ತಿಯ ಹಿಂದಿನ ಕ್ರಿಮಿನಲ್ ಹಿಸ್ಟ್ರಿ ಕೂಡ ನೋಡಬೇಕು, ಇವತ್ತಿನ ಚಟುವಟಿಕೆಗಳೇನು ಅಂತ ಕೂಡ ನೋಡಬೇಕು. ಇದನ್ನೆಲ್ಲ ಎಲ್ಲಿಂದ ನೋಡಬೇಕು? ಎಲ್ಲೋ ರೆಕಾರ್ಡ್ ಆಗಿರಬೇಕು. ಆ ರೆಕಾರ್ಡಲ್ಲಿ ಏನೇನಿರಬೇಕು, ಎಲ್ಲಾಯಿತು, ಯಾವಾಗ ಆಯಿತು, ಯಾರ ಮೇಲೆ ಆಯಿತು, ಯಾರ ವಿರುದ್ಧ ನಡೀತು, ಯಾರು ಮಾಡಿದ್ರು, ಆ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಗಳು ತೆಗೆದುಕೊಂಡಂತಹ ಕ್ರಮಗಳೇನು, ಇದಕ್ಕೆ ಬೇಕಾದಂಥ ದಾಖಲೆ ಆಧಾರಗಳೆಲ್ಲವೂ ಕೂಡ ಕೊಡಬೇಕಾಗ್ತದೆ. ಸುಮ್ಮನೆ ಯಾವುದೋ ರಾಜಕೀಯ ಒತ್ತಡಕ್ಕೆ ಯಾರೋ ಹೇಳಿದ್ರು ಅಂತ ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಸುಳ್ಳು ಮಾಹಿತಿಗಳನ್ನ ಕೊಟ್ಟು ಅದು ಅವರು ಏನೋ ಜಿಲ್ಲಾಧಿಕಾರಿಗೋ ಉಪವಿಭಾಗಾಧಿಕಾರಿ ಶಿಫಾರಸ್ ಮಾಡಿ ಅಲ್ಲಿ ಗಡೀಪಾರ ಆಯಿತು ಅಂತಂದ್ರೆ ಮುಂದಿನ ಸೆಕ್ಷನ್ ಹೇಳ್ತೀನಿ, ನ್ಯಾಯಾಲಯಕ್ಕೆ ಹೋಗೋದಕ್ಕೆ ಅವಕಾಶ ಇದೆ. ನ್ಯಾಯಾಲಯದಲ್ಲಿ ನೋಟಿಸ್ ಸರ್ವ್ ಮಾಡಿ ಹಿರಿಯ ಪೊಲೀಸ್ ಅಧಿಕಾರಿಗಳನ್ನ ಕರೆದು ಈ ಕಲಂ ಮೇಂಟೈನ್ ಮಾಡಿದ್ದೀರಾ ಅಂತ ಕೇಳ್ತಾರೆ, ಇದಕ್ಕೆ ಸಾಕ್ಷಿ ಆಧಾರಗಳನ್ನ ಕೊಡಿ ಅಂತಾರೆ. ಇದು ಕೊಟ್ರೆ ಓಕೆ, ಗಡೀಪಾರ ಆದೇಶವನ್ನ ಅವರು ಪುರಸ್ಕರಿಸ್ತಾರೆ. ಮತ್ತೆ ಯಾರು ನ್ಯಾಯಾಲಯಕ್ಕೆ ಹೋಗ್ತಾರಲ್ಲ ಆ ಗುಂಡ ಅಥವಾ ಗಡೀಪಾರಿಗೆ ಒಳಗಬೇಕಾಗಿದ್ದ ಕ್ರಿಮಿನಲ್, ಅವನಿಗೆ ಛೀಮಾರಿ ಹಾಕಿ ಅವನು ನ್ಯಾಯಾಲಯಕ್ಕೆ ಬಂದಿದ್ದಕ್ಕೆ ಕೆಲವು ಸಲ ದಂಡ ಕೂಡ ಕಟ್ಟಿಸ್ಕೊಳ್ತಾರೆ. ಆದರೆ ಇದನ್ನ ಪ್ರೂವ್ ಮಾಡದೆ ಹೋದ್ರೆ, ಯಾರೋ ತಳಮಟ್ಟದ ಪೊಲೀಸ್ನವ್ರು ಕೊಟ್ಟಂತ ಮಾಹಿತಿಯನ್ನು ನಂಬ್ಕೊಂಡು ಗಡೀಪಾರ ಆದೇಶ ಏನಾದ್ರು ಶಿಫಾರಸ್ ಮಾಡಿದ ಪೊಲೀಸ್ನವರು ಮತ್ತು ಗಡೀಪಾರ ಮಾಡಿದಂಥ ಅಧಿಕಾರಿಗಳು ನ್ಯಾಯಾಲಯದ ಮುಂದೆ ಕೈ ಕಟ್ಕೊಂಡು ನಿಂತ್ಕೋಬೇಕಾಗ್ತದೆ. ನಾವು ನೋಡ್ತಾ ಇದ್ದೀವಿ, ಯೂಟ್ಯೂಬ್ಗಳಲ್ಲಿ ಹೈಕೋರ್ಟ್ನ ಪ್ರೊಸೀಡಿಂಗ್ಸ್ ಲೈವ್ ಆಗಿ ಬರ್ತಾ ಇದೆ. ಹಿಂಗೆ ಜಡ್ಜ್ಗಳು ಪೊಲೀಸ್ನವ್ರು ನಿಲ್ಲಿಸಿ ಪ್ರಶ್ನೆ ಕೇಳ್ತಾರೆ, ಅಲ್ಲೋಗಿ ಬೆಬೆ 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 ಅಂತ ಹೆಂಗೆ ಪೊಲೀಸ್ನವ್ರು ಹೆಂಗೆ ಅಂತಾರೆ. ಹಂಗಾಗಬಾರ್ದು. ಪೊಲೀಸ್ನವ್ರ ಬಗ್ಗೆ ತುಂಬ ಗೌರವ ಇದೆ ನನಗೆ. ಹಂಗಾಗಿ ಹಿರಿಯ ಪೊಲೀಸ್ನವರಲ್ಲಿ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ನನ್ನ ನೆಲಮಂಗಲ ತಾಲೂಕಿನ ಶಾಂತಿಗೋಸ್ಕರ, ಇಲ್ಲಿನ ದರಿದ್ರ ರಾಜಕಾರಣವನ್ನ ಹಿಮ್ಮೆಟ್ಟಿಸೋದಕ್ಕೋಸ್ಕರ ನಾನು ತಮ್ಮೆಲ್ಲರಲ್ಲೂ ಕೂಡ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ನಿಮ್ಮ ತಳಹಂತದ ಅಂದ್ರೆ ಇನ್ಸ್ಪೆಕ್ಟರ್ ಲೆವೆಲ್ನ ಕೆಳಗಡೆ ಇರುವಂತಹ ಅಧಿಕಾರಿಗಳು ಕಳಿಸುವಂತ ಮಾಹಿತಿಗಳಲ್ಲಿ ಈ ಎಲ್ಲ ಅಂಶಗಳನ್ನ ಪರಿಶೀಲನೆ ಮಾಡಿ. ಸಾರ್ವಜನಿಕ ಶಾಂತಿಗೆ ಉಂಟಾಗುತ್ತಿರುವ ಅಪಾಯದ ಮಾಹಿತಿ, ಈ ಗಡೀಪಾರಿಗೆ ಒಳಪಡುವಂತಹ ವ್ಯಕ್ತಿ ಸಾರ್ವಜನಿಕ ಶಾಂತಿಗೆ ಅಪಾಯ ಉಂಟು ಮಾಡುವುದ್ರ ಬಗ್ಗೆ ನಿಮ್ಮ ಹತ್ರ ಏನು ಮಾಹಿತಿಗಳಿದ್ದಾವೆ? ಸಾಕ್ಷಿಗಳು, ಇದು ಬೇರೆ, ಇದು ಪರ್ಟಿಕ್ಯುಲರ್ ಬೇರೆ ವಿಷಯ. ಸಾಕ್ಷಿಗಳು ಮುಂದೆ ಬರೋದಕ್ಕೆ ಭಯ ಪಡ್ತಾ ಇದ್ದಾರಾ ಅಂತ. ಅಂದ್ರೆ ಒಬ್ಬ ವ್ಯಕ್ತಿ ಯಾವುದೇ ಹಲವಾರು ಕ್ರಿಮಿನಲ್ ಚಟುವಟಿಕೆಗಳನ್ನ ಮಾಡ್ಕೊಂಡೇ ಬರ್ತಾ ಇರ್ತಾನೆ, ಪೊಲೀಸ್ನವರು ಅವನ ಮೇಲೆ ಕೇಸ್ಗಳನ್ನ ಹಾಕ್ತಾನೆ ಇರ್ತಾರೆ, ಕೋರ್ಟಿಗೆ ಚಾರ್ಜ್ ಶೀಟ್ ಸಬ್ಮಿಟ್ ಮಾಡ್ತಾನೆ ಇರ್ತಾನೆ, ಅವನು ವಾಪಸ್ ಬರ್ತಾನೆ ಇರ್ತಾನೆ, ಯಾವುದು ಪ್ರೂವ್ ಆಗ್ತಾ ಇರಲ್ಲ. ಕಾರಣ ಏನು ಅಂತ ಹುಡುಕುವಾಗ ಈ ಗುಪ್ತಚರ ಮಾಹಿತಿಗಳಿಂದ, ಬೀಟ್ ಪೊಲೀಸ್ನವ್ರ ವರದಿಗಳಿಂದ ಅಥವಾ ಪೊಲೀಸ್ ಫ್ರೆಂಡ್ಸ್ ಇಂದ, ಬಾತ್ಮೀದಾರರಿಂದ ಗೊತ್ತಾಗೋ ಅಂಶ ಏನು ಅಂತಂದ್ರೆ, ಇವನು ಸಾಕ್ಷಿಗಳನ್ನ ಎದುರಿಸ್ತಾ ಇದ್ದಾನೆ. ಕೋರ್ಟ್ನಲ್ಲಿ ತನ್ನ ವಿರುದ್ಧ ಯಾರು ಸಾಕ್ಷಿಗಳನ್ನ ನುಡಿಬೇಕಿದೆ, ಪೊಲೀಸ್ನವ್ರ ಮುಂದೆ ಹೋಗಿ ಯಾರು ಸಾಕ್ಷಿಗಳು ನಾವು ಆಗ್ತೀವಿ ಅಂತ ಹೇಳ್ತಾರೆ, ಅವರಲ್ಲಿ ಪ್ರಾಣಭೀತಿ ಉಂಟು ಮಾಡ್ತಾ ಇದ್ದಾನೆ, ಅವ್ರನ್ನ ಹೆದರಿಸ್ತಾ ಇದ್ದಾನೆ, ಬೆದರಿಸ್ತಾ ಇದ್ದಾನೆ ಅನ್ನುವಾಗ ಅಂತಹ ಕಾರಣಗಳಿಗೂ ನೀವು ಅವ್ರನ್ನ ಗಡೀಪಾರು ಮಾಡೋದಕ್ಕೆ ಅವಕಾಶ ಇದೆ ಅನ್ನುವಂಥದ್ದನ್ನು ಹೇಳ್ತಾರೆ. ಇನ್ನೂ ಮುಂತಾದ ದಾಖಲೆಗಳಿದ್ದಾವೆ, ಎಲ್ಲೂ ಹೇಳೋಕ್ಕಾಗಲ್ಲ. ಇದು ಮೊದಲನೇ ಹಂತ.
ಎರಡನೇ ಹಂತ ನೋಡಿ, ಒಂದು ಗಡೀಪಾರ್ ಮಾಡಬೇಕು ಅಂತಂದ್ರೆ ಸುಮ್ಮನೆ ಅಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತಹ ಸಂವಿಧಾನದತ್ತವಾದಂತಹ ಒಬ್ಬ ಮನುಷ್ಯನ ಬದುಕುವ ಸಹಜವಾದಂತಹ ನ್ಯಾಚುರಲ್ ಜಸ್ಟಿಸ್ ಏನಿದೆ ಅದನ್ನ ಅಷ್ಟು ಈಸಿಯಾಗಿ ನಾವು ಕಸ್ಕೊಂಬಿಡಕ್ಕಾಗಲ್ಲ. ಅಷ್ಟು ಈಸಿಯಾಗಿ ನೀನು ರೌಡಿ ಹೋಗೋ ಅನ್ಬಿಡಕ್ಕಾಗಲ್ಲ, ನೀನು ಗಡೀಪಾರ್ ಹೋಗ ಆಚೆ ಅನ್ಬಿಡಕ್ಕಾಗಲ್ಲ. ನಿಯಮಗಳಿದ್ದಾವೆ. ಹಿಂದೆ CRPC IPS, ಈಗ BNS. ಅದರಲ್ಲಿ ಎರಡನೇ ಹಂತದಲ್ಲಿ ಏನು ಹೇಳ್ತದೆ, ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿಗಳು ಗಡೀಪಾರ್ ಕ್ರಮ ಕೈಗೊಳ್ಳುವಂತಹ ಸಮರ್ಥ ಪ್ರಾಧಿಕಾರಕ್ಕೆ, ಈಗೇನು ಮೊದಲನೇ ಹಂತದಲ್ಲಿ ಏನು ದಾಖಲೆಗಳನ್ನ ಹೇಳ್ದಲ್ಲ ಅದೆಲ್ಲವನ್ನು ಪ್ರಸ್ತಾವನೆ ಸಲ್ಲಿಸುವ ಹಂತಕ್ಕೆ ಬರುತ್ತದೆ. ಅಂದರೆ ಅದನ್ನೆಲ್ಲವನ್ನು ಕೂಡ ಅವರು ಪರಿಶೀಲನೆ ಮಾಡಬೇಕಾಗ್ತದೆ A to Z. ಸುಮ್ಮನೆ ಒಬ್ಬ ವ್ಯಕ್ತಿಯ ಹಕ್ಕನ್ನ, ಮಾನವ ಹಕ್ಕನ್ನ ಕಸ್ಕೊಳ್ಳೋದು ಅಂತಂದ್ರೆ ಅಷ್ಟು ಈಸಿ ಅಲ್ಲ ಅದು. ಈ ಎಲ್ಲ ದಾಖಲೆಗಳನ್ನ ನೋಡಿ ಇವರು ಪ್ರಸ್ತಾವನೆಯನ್ನ ಸಲ್ಲಿಸ್ತಾರೆ. ಇಲ್ಲಿ ಏನಾಗ್ಬಿಡುತ್ತೆ, ಪೊಲೀಸ್ನವರು ಗಡೀಪಾರಿನ ಪ್ರಸ್ತಾವನೆಯನ್ನ ಸಲ್ಲಿಸಿದ ಮಾತ್ರಕ್ಕೆ ಗಡೀಪಾರ ಆದೇಶ ಆಗೋಯ್ತು ಅಂತ ತಿಳ್ಕೊಂಡ್ಬಿಡ್ತೀವಿ. ಇದು ತಪ್ಪು. ಪೊಲೀಸ್ನವರು ಪ್ರಸ್ತಾವನೆಯನ್ನ ಸಲ್ಲಿಸಿದ ಮಾತ್ರಕ್ಕೆ ಅದು ಗಡೀಪಾರ ಅಲ್ಲ. ಪ್ರಸ್ತಾವನೆ ಯಾರಿಗೆ? ನಾನು ಆಗ್ಲೇ ಹೇಳಿದ್ನಲ್ಲ, ಸಮರ್ಥ ಪ್ರಾಧಿಕಾರಕ್ಕೆ. ಜಿಲ್ಲಾಧಿಕಾರಿಗಳು, ಉಪವಿಭಾಗಾಧಿಕಾರಿಗಳು, ಕಾರ್ಪೊರೇಟ್ ಲಿಮಿಟ್ ಅಂದ್ರೆ ಬೆಂಗಳೂರು ಅಂತ ಲಿಮಿಟ್ ನಲ್ಲಿ ಪೊಲೀಸ್ ಕಮಿಷನರ್, ಮೈಸೂರು ಅಂತ ಲಿಮಿಟ್ ನಲ್ಲಿ ಪೊಲೀಸ್ ಕಮಿಷನರ್ ತಗೊಳ್ತಾರೆ, ಅವರು ಕಳಿಸ್ತಾರೆ. ಪೊಲೀಸರು ಪ್ರಕರಣವನ್ನ ಪ್ರಸ್ತಾಪಿಸಬಹುದು, ಮಾಹಿತಿ ನೀಡಬಹುದು, ಆದರೆ ಸ್ಟ್ಯಾಟ್ಯುಟರಿ ಆರ್ಡರ್ ಅಂದ್ರೆ ಅಂತಿಮ ಆದೇಶ, ಸಂವಿಧಾನಿಕವಾದಂತಹ ಆದೇಶ, ಕಾನೂನುಬದ್ಧವಾದ ಆದೇಶ, ಅದನ್ನು ನೀಡುವಂತಹ ಅಧಿಕಾರವನ್ನ ಪ್ರಾಧಿಕಾರ ಮಾಡುತ್ತೆ ಹೊರತು ಪೊಲೀಸ್ನವ್ರು ಮಾಡಲ್ಲ. ಇನ್ನ ಗಡೀಪಾರ ಆದೇಶ ಕೊಡೋರು ಯಾರು? ನಾನು ಆಗ್ಲಿಂದ ಹೇಳ್ತಾ ಇದ್ದೀನಿ, ಗಡೀಪಾರ ಆದೇಶವನ್ನ ಸಿಟಿಗಳಲ್ಲಿ ಕಮಿಷನರ್, ಗ್ರಾಮಾಂತರ ಜಿಲ್ಲೆಗಳಲ್ಲಿ ಉಪವಿಭಾಗಾಧಿಕಾರಿ ಮತ್ತು ಜಿಲ್ಲಾಧಿಕಾರಿಗಳು ಮಾಡ್ತಾರೆ. ಈಗ ಮುಖ್ಯವಾದ್ದು ಆಯ್ತು, ಜಿಲ್ಲಾಧಿಕಾರಿಗೆ ಪ್ರಸ್ತಾವನೆ ಹೋಯ್ತು. ಜಿಲ್ಲಾಧಿಕಾರಿ ಪೊಲೀಸರು ಕಳಿಸಿದ ಪ್ರಸ್ತಾವನೆಯನ್ನ ಹಿಂಗ್ ನೋಡಿದ್ರು, ಎಲ್ಲ ಓದಿದ್ರು. ಯಾಕೆಂದ್ರೆ ಈ ಪೊಲೀಸ್ನವ್ರು ಕಳಿಸಿರುವಂತ ಏನು ಈ ಶಿಫಾರಸ್ ಇದೆಯಲ್ಲ, ಇದು ತಳ ಹಂತದ ಪೊಲೀಸ್ನವ್ರು ಕೊಟ್ಟಿರುವಂತ ವರದಿ ಮೇಲೆ ಡಿಪೆಂಡ್ ಆಗಿರ್ತದೆ. ಕಳಿಸ್ಬಿಟ್ರು. ಹಿರಿಯ ಪೊಲೀಸ್ ಅಧಿಕಾರಿಗಳು ಸರಿಯಾಗಿ ಪರಿಶೀಲನೆ ಮಾಡದೆ ಹೋದ್ರೆ, ಮಾಡಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಸರಿಯಾಗಿ ಪರಿಶೀಲನೆ ಮಾಡಿ ನೀವು ಪ್ರಾಧಿಕಾರಕ್ಕೆ ಸಲ್ಲಿಕೆ ಮಾಡಿ, ಏನೋ ಗಡೀಪಾರಿನ ಶಿಫಾರಸನ್ನ ಮಾಡಿಲ್ಲ. ಸರಿ, DC ಅಥವಾ AC ಇದನ್ನ ಹಿಂಗೆ ನೋಡಿದ್ರು. ಓಕೆ, SP ಅವ್ರು ಕಳಿಸಿದ್ದಾರೆ, ನಾನು ಇದನ್ನ ಗಡೀಪಾರಿಗೆ ಆದೇಶ ಮಾಡಿದೆ, ಮಾಡಿಬಿಡ್ಬೋದ? ನೋ ಚಾನ್ಸ್. ಕಾನೂನು ಅದಕ್ಕೆ ಅವಕಾಶ ಇಲ್ಲ. ಏನ್ ಮಾಡ್ಬೇಕು ಮತ್ತೆ? ಆಗ ಗಡೀಪಾರು ಮಾಡಬಹುದಾದಂತಹ ಪ್ರದತ್ತವಾದಂತಹ ಅಧಿಕಾರವನ್ನ ಉಳ್ಳಂತಹ ಅಧಿಕಾರಿ, ಆ ಸಕ್ಷಮ ಪ್ರಾಧಿಕಾರ, ನೋಟಿಸ್ 58 ಕೊಡ್ಬೇಕು. ಅಂದ್ರೆ ಈ ಗಡೀಪಾರ್ಗೆ ಸಂಬಂಧಪಟ್ಟಂತಹ ಕಾನೂನು ಏನಿದೆಯಲ್ಲ, ಪೊಲೀಸ್ ಆಕ್ಟ್ 1963 ಪ್ರಕಾರ ಸೆಕ್ಷನ್ 58 ನಲ್ಲಿ ಒಂದು ನೋಟಿಸ್ ಅನ್ನ ಕೊಡಬೇಕು ವ್ಯಕ್ತಿಗೆ. ಸೆಕ್ಷನ್ 58 ನಲ್ಲಿ ವ್ಯಕ್ತಿಗೆ ನೋಟಿಸ್ ಅನ್ನ ಕೊಟ್ಟು, ನಿಮ್ಮ ಮೇಲೆ ಇಂತಿಂತ ಆರೋಪಗಳನ್ನ ಹೊರಿಸಲಾಗಿದೆ. ನೋಡಿ, ನಾನೆಲ್ಲೋ ದಾಖಲೆ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ, ಯಾವುದೋ ಬಾಯ್ಬಿಡ್ಕಿ, ಯಾವುದೋ ಪಾಂಪ್ಲೆಟ್ ಇಟ್ಕೊಂಡು ಅಥವಾ ಯಾರೋ ಏನೋ ಮಾಧ್ಯಮಗಳಲ್ಲಿ ಬಂತು ಅಂತ ಇಟ್ಕೊಂಡು ಮಾತಾಡ್ತಾ ಇಲ್ಲ. ಸರ್ಕಾರ, ಪೊಲೀಸ್ ಕಾನೂನು ಏನು ಹೇಳ್ತಾ ಇದೆ ಅದನ್ನ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ. ಪೊಲೀಸ್ನವರು ಸೆಕ್ಷನ್ 58 ಅಡಿನಲ್ಲಿ ಗಡೀಪಾರಿಗೆ ಒಳಗಾಗಬೇಕಾದಂಥ ವ್ಯಕ್ತಿಗೆ ನೋಟಿಸ್ ಅನ್ನು ಕೊಡಬೇಕಾಗ್ತದೆ. ಆ ನೋಟಿಸಿಗೆ ಆತ ಉತ್ತರಿಸೋದಕ್ಕೆ ಅವಕಾಶವನ್ನು ಕೊಡಬೇಕಾಗ್ತದೆ. ಆತ ಸ್ವತಃ ಅಪೀಲ್ ಆಗ್ಬೋದು, ಲಾಯರ್ ಮೂಲಕ ಅಪೀಲ್ ಆಗ್ಬೋದು, ಅಥವಾ ನನ್ನ ಮೇಲೆ ಬಂದಿರುವಂತಹ ಪ್ರಕರಣಗಳು ಎಷ್ಟು ಸುಳ್ಳು ಅಂತ ಅವನು ಸಮರ್ಥನೆ ಮಾಡ್ಕೊಳ್ಳೋಕೆ ಅವಕಾಶ ಇದೆ. ಅಥವಾ ಪ್ರಾಧಿಕಾರಕ್ಕೆ, ಯಾವುದೋ ಗಡೀಪಾರ್ ಮಾಡುವಂತಹ ಅಧಿಕಾರವುಳ್ಳಂತಹ ಪ್ರಾಧಿಕಾರಕ್ಕೆ ಮನವಿ ಮಾಡ್ಕೋಬಹುದು, ನನ್ನ ವಿರುದ್ಧ ಬಂದಿರುವಂತಹ ಆಪಾದನೆಗಳು ಎಲ್ಲವೂ ಸಂಪೂರ್ಣ ಸುಳ್ಳಾಗಿದೆ, ಇದನ್ನು ಮತ್ತೊಮ್ಮೆ ಪರಿಶೀಲನೆಗೆ ಒಳಪಡಿಸಿ ಇದು ರಾಜಕೀಯ ಪ್ರೇರಣೆಗೆ ಒಳಪಟ್ಟಿದೆ ಅಂತ ಕೂಡ ಹೇಳ್ಕೊಳ್ಳೋದಕ್ಕೆ ಆತನಿಗೆ ಅವಕಾಶ ಇದೆ, ಖಂಡಿತವಾಗ್ಲೂ ಅವಕಾಶ ಇದೆ. ಆಮೇಲೆ ಗಡೀಪಾರ್ಗೆ ಆದೇಶ ಮಾಡುವಂತಹ ಪ್ರಾಧಿಕಾರ ವಿಚಾರಣೆಗೆ ಅವಕಾಶ ಕೊಡಬೇಕು. ಯಾರಿಗೆ? ಗಡೀಪಾರ್ಗೆ ಯಾರು ಒಳಗಾಗಿರ್ತಾನೆ, ನೋಟಿಸ್ ಪಡೆದಿರ್ತಾನೆ, ಅವನನ್ನ ಇಟ್ಕೊಂಡು ವಿಚಾರಣೆಗೆ ಅವಕಾಶ ಕೊಡಬೇಕು. ಪೊಲೀಸ್ನವ್ರು ಕೊಟ್ಟಂತ ಎಲ್ಲ ಸಮಗ್ರ ವರದಿಯನ್ನು ನೋಡಬೇಕು. ಈಗ ಕಲಂ ನಂಬರ್ 54, 55, 56 ಏನ್ ಹೇಳ್ತಲ್ಲ ಅದೆಲ್ಲವನ್ನು ನಾನಾಗಲೇ ಹೇಳ್ದಲ್ಲ, ಮೊದಲನೇ ಹಂತ ನಾನಾಗಲೇ ಹೇಳ್ದಲ್ಲ,
ಸೆಕ್ಷನ್ 54, 55, 56 ಏನೇನೆಲ್ಲ ಹೇಳಿದೆಯಲ್ಲ ಒಬ್ಬ ವ್ಯಕ್ತಿಯನ್ನ ಗಡೀಪಾರ್ ಮಾಡೋದಕ್ಕೆ ಏನೇನೆಲ್ಲ ಅನುಸರಿಸಬೇಕು ಅಂತ ಏನ್ ಹೇಳಿದ್ನಲ್ಲ 54, 55, 56 ಕರ್ನಾಟಕ ಪೊಲೀಸ್ ಕಾಯ್ದೆ 1963 ಪ್ರಕಾರ ಇದೆಲ್ಲವನ್ನು ಕೂಡ ಅನುಸರಿಸಿ ಇದೆಲ್ಲದರ ಪ್ರಕಾರವಾಗಿ ಈಗ ಗಡೀಪಾರ್ ಶಿಕ್ಷೆಗೆ ಒಳಗಾಗಬೇಕಾದಂಥ ವ್ಯಕ್ತಿ ಇದಕ್ಕೆ ಅರ್ಹನಾಗಿದ್ದಾನ ಅನ್ನುವಂತಹ ಎಲ್ಲ ದಾಖಲೆಗಳನ್ನ ಪ್ರಾಧಿಕಾರದ ಪ್ರದತ್ತ ಅಧಿಕಾರವುಳ್ಳಂತಹ ವ್ಯಕ್ತಿ ಆ ಅಧಿಕಾರಿ ನೋಡ್ಬೇಕೆಲ್ಲ. ಪೊಲೀಸ್ನವ್ರು ಕಳಿಸಿದ್ದಾರೆ, ನಾನು ನೋಡ್ಬಿಟ್ಟೆ, ತಕ್ಷಣ ಗಡೀಪಾರ್, ಸರಿ ಓಕೆ ಅಂತ ಗಡೀಪಾರ್ ಆದೇಶ ಮಾಡಕ್ ಬರಲ್ಲ. ವಿಚಾರಣೆಗೆ ಅವಕಾಶ ಮಾಡಿಕೊಟ್ಟು ವಿಚಾರಣೆಯಲ್ಲಿ ಕಂಪ್ಲೀಟ್ ಈ ಡೀಟೇಲ್ಸ್ ಅನ್ನು ಚೆಕ್ ಮಾಡಬೇಕಾಗ್ತದೆ. ಈ ಡೀಟೇಲ್ಸ್ ಅನ್ನ ಚೆಕ್ ಮಾಡಿದ ನಂತರ ಅವರು ಗಡೀಪಾರ್ ಆದೇಶವನ್ನ ಕೊಡಬಹುದಾದಂತಹ ಸಾಧ್ಯತೆಗಳು ಸತ್ಯವಾಗಿ ಕೂಡಿದ್ರೆ ಮಾತ್ರ ಕೊಡಕ್ ಸಾಧ್ಯ, ಇಲ್ದಿದ್ರೆ ಗಡೀಪಾರ್ ಆದೇಶವನ್ನ ಅವರು ಕೂಡ ಕೊಡಕ್ ಬರಲ್ಲ. ಒಂದ್ ವೇಳೆ ಕಾನೂನನ್ನ ಮೀರಿ ಕೂಡ ಅವರು ಗಡೀಪಾರ್ ಆದೇಶವನ್ನ ಮಾಡಿದ್ರೆ, ವಿಶೇಷವಾಗಿ ಕಲಂ ನಂಬರ್ 55 ಒಂದು ಸೆಕ್ಷನ್ 55 ಅಡಿನಲ್ಲಿ ಏನೆಲ್ಲ ಕೇಳಲಾಗಿತ್ತಲ್ಲ ಅದೆಲ್ಲವನ್ನು ಕೂಡ ಪೂರೈಸಿಲ್ಲ ಅಂತ ನಾವು ಮಾನ್ಯ ಹೈಕೋರ್ಟ್ ಮೆಟ್ಲೇರೋದಕ್ಕೆ ಅವಕಾಶ ಇದೆ. ಇದುವರೆಗೂ ಹೈಕೋರ್ಟ್ ತೀರ್ಪುಗಳು ಏನೇನೆಲ್ಲ ಹೇಳಿದವೆ ದಯವಿಟ್ಟು ಪೊಲೀಸ್ ಇಲಾಖೆ ಇದನ್ನು ಓದಬೇಕಾಗ್ತದೆ. ಕೇವಲ ಅಧಿಕಾರಿಯ ಮಾನಸಿಕ ತೃಪ್ತಿಗೋಸ್ಕರ ತಗೊಂಡಂತ ಕ್ರಮಗಳನ್ನ ಹೈಕೋರ್ಟ್ ಪುರಸ್ಕರಿಸೋದಿಲ್ಲ. ಊಹೆಯಿಂದ ಮಾಡಿದಂತಹ ಆಪಾದನೆಗಳನ್ನ ಹೈಕೋರ್ಟ್ ಪುರಸ್ಕರಿಸೋದಿಲ್ಲ. ಪ್ರಿಜುಡೈಸ್ಡ್ ಮೈಂಡ್ ಸೆಟ್, ಪೂರ್ವಾಗ್ರಹ ಪೀಡಿತರಾಗಿ ಕೊಟ್ಟಂತಹ ವರದಿಯನ್ನ ಹೈಕೋರ್ಟ್ ಪುರಸ್ಕರಿಸೋದಿಲ್ಲ. ರಾಜಕಾರಣದ ಒತ್ತಡಕ್ಕೆ ಒಳಗಾಗಿ ಕೊಟ್ಟಂತಹ ಏನು ವರದಿ ಇದೆಯಲ್ಲ, ಶಿಫಾರಸ್ ಇದೆಯಲ್ಲ, ಇದನ್ನ ಹೈಕೋರ್ಟ್ ಪುರಸ್ಕರಿಸೋದಿಲ್ಲ. ಹೈಕೋರ್ಟ್ ಪುರಸ್ಕರಿಸೋದು ಯಾವುದು ಅಂತಂದ್ರೆ ಕಾಲಂ ನಂಬರ್ 54, 55, 56 ನಲ್ಲಿ ಕೊಟ್ಟಂತಹ ಏನು ನಿಬಂಧನೆಗಳಿದಾವೆ ಇದ್ರ ಪ್ರಕಾರ ಆ ವ್ಯಕ್ತಿ ಗಡೀಪಾರಿಗೆ ಅರ್ಹನ ಹೌದಾ ಅಲ್ವಾ ಅಂತ ಹೇಳ್ಬೇಕಾಗ್ತದೆ. ನಿಮಗೆ ತುಂಬಾ ಸಿಂಪಲ್ ಆಗಿ ಆಮೇಲೆ ಹೈಕೋರ್ಟ್ ಅಲ್ಲಿ ಏನ್ ತೀರ್ಮಾನ ಆಗುತ್ತೆ ಅನ್ನೋದ್ರ ಮೇಲೆ ನಿಮ್ಮ ಮುಂದಿನ ನಿರ್ಧಾರ. ಅಲ್ಲಿ ಗಡೀಪಾರ್ ತಪ್ಪು ಅಂತ ಹೇಳ್ಬೋದು. ಗಡೀಪಾರ್ಗೆ ಒಳಗಾದಂಥ ವ್ಯಕ್ತಿ ನನಗೆ ಎಷ್ಟು ನಷ್ಟ ಆಯಿತು, ಎಷ್ಟು ದುಡ್ಡು, ಲಾಯರು, ಟೈಮು, ಮಾನಸಿಕ ಹಿಂಸೆ ಇದೆಲ್ಲ ಆಯ್ತಲ್ಲ, ಹಾಗಾಗಿ ನನ್ನನ್ನು ಅನ್ಯಾಯವಾಗಿ ಹಿಂಗೆ ಒಳಪಡಿಸ್ತಂಥ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೂ ಕೂಡ ಹೋಗೋದಕ್ಕೆ ಕಾನೂನಲ್ಲಿ ಅವಕಾಶ ಇದೆ, ಇಲ್ಲ ಅಂತಲ್ಲ. ಟೋಟಲ್ ಆಗಿ ನಾನು ಇದನ್ನು ನಿಲ್ಲಿಸೋದಕ್ಕೆ ಮುಂಚೆ, ಈ ವಿಚಾರವನ್ನು ಇಲ್ಲಿಗೆ ಸ್ಟಾಪ್ ಮಾಡೋದಕ್ಕೆ ಮುಂಚೆ ನಿಮಗೆ ಸಿಂಪಲ್ ಆಗಿ ಒಂದು ಪ್ರೊಸೀಡಿಂಗ್ಸ್ ಹೇಳಬೇಕು ಅಂತಂದರೆ, ಅಂತಿಮವಾಗಿ ಅವರು ಗಡೀಪಾರ್ ಆದೇಶವನ್ನು ಮಾಡಬೇಕು. ಆ ಗಡೀಪಾರ್ ಆದೇಶದಿಂದ ಇವನು ಊರು ಬಿಟ್ಟು ಆಚೆ ಹೋಗಬಹುದು. ಶಕ್ತಿ ಇಲ್ದಿದ್ದವರೆಲ್ಲರೂ ಕೂಡ, ಕಾನೂನು ಮೊರೆ ಹೋಗೋಕ್ಕಾಗದೇ ಇದ್ದವರು, ಪೊಲೀಸ್ನವ್ರಿಗೆ ಎದುರ್ಕೊಳ್ಳೋರು, ಲಾಯರ್ ಫೀಸ್ ಕೊಡೋಕ್ಕಾಗದೇ ಇದ್ದವರು, ಅನ್ಯಾಯವಾಗಿ ವಿಧಿ ಇಲ್ಲದೆ ಸ್ಥಳೀಯವಾದ ರಾಜಕಾರಣವನ್ನು ಎದುರಾಕೊಳ್ಳೋಕ್ಕಾಗದೇ ಇದ್ದವರು ಗಡೀಪಾರ್ಗೂ ಆಗ್ತಾರೆ, ಹೊರಟೋಗ್ತಾರೆ. ಬೇರೆ ಯಾರಿದ್ದಾರೆ? ಯಾರಿಲ್ಲ, ಹೊರಟೋಗ್ತಾರೆ. ಆದರೆ ಪರವಾಗಿಲ್ಲ, ನಾನು ಈ ಅನ್ಯಾಯವನ್ನು ಸಹಿಸಲಾರೆ, ನಾನು ಯಾವ ಸೀಮೆ ರೌಡಿ ರೀ, ನಾನು ಯಾಕೆ ಗಡೀಪಾರ್ ರೀ, ನಿಮ್ಮ ಯಾವುದೋ ಒಂದು ತಳಹಂತದ ಪೊಲೀಸ್ ಅಧಿಕಾರಿಗಳು ಸ್ಥಳೀಯವಾದಂಥ ರಾಜಕೀಯ ಒತ್ತಡಕ್ಕೆ ಒಳಗಾಗಿ ನನಗೆ ತೊಂದರೆ ಕೊಟ್ಟಿದ್ದಾರೆ ಅಂದರೆ ನಾನು ಯಾಕೆ ಸುಮ್ಮನೆ ಇರಬೇಕು ಅಂತ 30 ದಿವಸಗಳ ಒಳಗಡೆ ಅವರು ಕಾನೂನು ಪ್ರಾಧಿಕಾರಕ್ಕೆ, ಗೌರ್ಮೆಂಟ್ಗೆ ಅಪೀಲ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ನಾನು ಆಗಲೇ ಹೇಳಿದ್ದೀನಿ, ಆ ಪ್ರಕ್ರಿಯೆಗಳೆಲ್ಲ ನಡೀತವೆ. ಈ ಶಕ್ತಿ ಎಷ್ಟು ಜನಕ್ಕಿರುತ್ತೆ? ಕೋರ್ಟ್ಗೆ ಲಾಯರ್ ಫೀಸ್ ಕಟ್ಟಿ ಹೈಕೋರ್ಟ್ಗೆ ಹೋಗಿ, ಆಮೇಲೆ ಅಥವಾ ಅದಕ್ಕೂ ಮುಂಚೆ DC AC ಮುಂದೆ ಹೋಗಿ ಅವರು ಏನು ವಿವರಣೆ ಕೊಡಬೇಕು ಅದೆಲ್ಲ ರೈಟಿಂಗಲ್ಲೇ ಕೊಡಬೇಕು, ಬರೆಯಕ್ಕೆ ಬರುತ್ತಾ ಇಲ್ವಾ, ಅದಕ್ಕೆ ಸಂಬಂಧಪಟ್ಟಂತೆ ಲಾಯರ್ನ ಭೇಟಿ ಮಾಡುವಂಥದ್ದು ಎಷ್ಟು ದುಡ್ಡು ಖರ್ಚಾಗತ್ತೆ. ಎಲ್ರಿಗೂ ಶಕ್ತಿ ಇರೋದಿಲ್ಲ. ನಾನು ಈ ನಮ್ಮ ಮಾಧ್ಯಮದ ಮೂಲಕ ನೆಲಮಂಗಲ ತಾಲೂಕಿನ ಒಳಿತಿಗಾಗಿ ಒಂದು ಮಾತನ್ನ ಕೊಡ್ತಾ ಇದ್ದೀವಿ. ಯಾರು ನಿಜವಾಗಲೂ ಗಡೀಪಾರ್ ಶಿಕ್ಷೆಗೆ ಒಳಗಾಗುವಂತಹ ಅಯೋಗ್ಯತನವನ್ನು ಉಳ್ಳಂಥ ವ್ಯಕ್ತಿಗಳ ಬಗ್ಗೆ ನಾವು ಯಾವುದೇ ರೀತಿಯಾದಂಥ ಸಪೋರ್ಟನ್ನು ಮಾಡ್ತಾ ಇಲ್ಲ, ಮಾಡೋದಿಲ್ಲ. ಗಡೀಪಾರ್ಗೆ ಒಳಗಾಗಬೇಕಾದಂಥ ವ್ಯಕ್ತಿ ಇವರು ಹೌದಾ ಅಲ್ವಾ ಅಂತ ಸೂಕ್ಷ್ಮವಾಗಿ ಗಮನಿಸಿದ್ರೆ ಸಾಕು, ಈ ತಾಲೂಕಿನ ಇತಿಹಾಸ ಬಲ್ಲಂತ ನಮಗೆ ಗೊತ್ತಾಗುತ್ತೆ. ಅಂಥವ್ರನ್ನ ಗಡೀಪಾರ್ ಮಾಡಲೇಬೇಕು ಅಂತ ಪೊಲೀಸ್ನವರಲ್ಲೂ ಕೂಡ ನಾವು ಸವಿನಯ ಪ್ರಾರ್ಥನೆಯನ್ನು ಮಾಡ್ತೀವಿ. ಅಂಥವ್ರ ಯಾವುದೇ ಸಪೋರ್ಟ್ಗೆ ನಾವು ನಿಲ್ಲೋದಿಲ್ಲ. ಆದರೆ ಸ್ಥಳೀಯ ರಾಜಕಾರಣದ ರಾಜಕೀಯ ಅಧಿಕಾರಕ್ಕೆ, ಅಹಂಕಾರಕ್ಕೆ, ದರ್ಪಕ್ಕೆ, ದೌರ್ಜನ್ಯಕ್ಕೆ ಒಳಗಾಗಿ ಯಾವುದೇ ಒಬ್ಬ ಸಾಮಾನ್ಯ ವ್ಯಕ್ತಿ ಇಂತಹ ಒಂದು ಗಡೀಪಾರ್ ಅನ್ನುವಂತಹ ಅನ್ಯಾಯಕ್ಕೆ ಒಳಗಾದರೆ ನೀವು ಯೋಚನೆ ಕೂಡ ಮಾಡಬೇಕಾಗಿಲ್ಲ. ಯಾಕೆ ಅಂತಂದರೆ
ನ್ಯಾಯ, ಶಾಂತಿ, ಸೌಹಾರ್ದತೆ ಮತ್ತು ಪ್ರೀತಿಯ ನೆಲ ಈ ನೆಲಮಂಗಲ. ನಾವುಗಳೆಲ್ಲ ಇನ್ನೂ ಇಲ್ಲಿ ಇದ್ದೀವಿ. ಯಾರು ನಿಜವಾಗಲೂ ಅನ್ಯಾಯಕ್ಕೊಳಗಾಗಿದ್ದೀರಿ, ತಪ್ಪು ಮಾಡಿದವರು ನಮ್ಮ ಮಾಧ್ಯಮದ ಬಾಗಿಲಿಗೂ ಬರಬೇಡಿ, ಸೇರ್ಸೋದಿಲ್ಲ ನಿಮ್ಮನ್ನ. ನಿಜವಾಗಲೂ ಯಾರು ಅಪರಾಧಿಗಳಿದ್ದೀರಿ, ಯಾರು ನಿಜವಾಗ್ಲೂ ಕ್ರಿಮಿನಲ್ಗಳಿದ್ದೀರಿ, ನೀವು ನಮ್ಮ ಮಾಧ್ಯಮದ ಗೇಟ್ಗೂ ಬರಬೇಡಿ, ನಿಮ್ಮನ್ನು ಸೇರ್ಸೋದಿಲ್ಲ. ಕಾನೂನನ್ನು ಮೀರಿ ದುಷ್ಟರಿಗೆಲ್ಲ ಸಹಾಯ ಮಾಡ್ತೀವಿ ಅಂತ ನಾವು ಇಲ್ಲಿ ನಿಂತಿಲ್ಲ. ಯಾರು ನಿಜವಾಗ್ಲೂ ಅಮಾಯಕರಿದ್ದೀರಿ, ಯಾರು ನೀವು ಲಾಯರ್ಗಳನ್ನ ಸಂಪರ್ಕ ಮಾಡೋಕ್ಕಾಗೋದಿಲ್ಲ, ಯಾರು ಮೇಲ್ಮನವಿ ಪ್ರಾಧಿಕಾರಗಳಿಗೆ ನೀವು ಅಪೀಲ್ಗಳನ್ನ ಸಲ್ಲಿಸೋದಕ್ಕಾಗೋದಿಲ್ಲ, ನಿಮಗೆ ಸಹಾಯ ಮಾಡೋದಕ್ಕೆ ನಮ್ಮ ಮಾಧ್ಯಮ ಇದೆ. ನೀವು ನಮ್ಮ ಮಾಧ್ಯಮವನ್ನು ನೀವು ಯಾವಾಗ ಬೇಕಾದ್ರೂ ಸಂಪರ್ಕ ಮಾಡಿ. ಮಾಧ್ಯಮ ಅಂತಂದರೆ ರಾಜಕಾರಣದ ಬಾಲಬಿಡುಕ್ತನ ಮಾಡುವಂಥದ್ದು, ಯಾರನ್ನೋ ಹೊಗಳ್ಕೊಂಡು ತಿರುಗುವಂಥದ್ದು, ಇನ್ಯಾರನ್ನೋ ಇಂದ್ರಾಚಂದ್ರ ಅಂತ ಹೊಗಳ್ಕೊಂಡು ತಿರುಗುವಂಥದ್ದು, ಅಥವಾ ಅಧಿಕಾರಿಗಳನ್ನ ಹೊಗಳ್ಕೊಂಡು ಅವ್ರ ಹಿಂದೆ ಸುತ್ತಮುತ್ತ ಬಟ್ಟಂಗಿತನ ಮಾಡ್ಕೊಂಡ್ಬರುವಂಥದ್ದು ಅಲ್ಲ ಮಾಧ್ಯಮದ ಕೆಲಸ. ಮಾಧ್ಯಮವನ್ನು ಕಾವಲುಗಳ ನಾಯಿ ಅಂತ ಕರೆಯೋದು. ನಾಯಿಗಳು ಅಂದರೆ ಅವಮಾನ ಅಲ್ಲ, ವಾಚಿಂಗ್ ಡಾಗ್ಸ್. ವಿರೋಧ ಪಕ್ಷವೇ ಮಾಧ್ಯಮ ಕೂಡ ಒಂದು ವಿರೋಧ ಪಕ್ಷವೇ. ವಿರೋಧ ಪಕ್ಷದ ಕೆಲಸ ಏನು ಅಂದರೆ ಆಡಳಿತ ವ್ಯವಸ್ಥೆ ಏನು ತಪ್ಪು ಮಾಡ್ತಾ ಇದೆ ಅದನ್ನು ಪ್ರಶ್ನೆ ಮಾಡುವಂಥದ್ದು, ಅದನ್ನ ಎತ್ತಿ ಜನಕ್ಕೆ ತೋರಿಸುವಂಥದ್ದು. ಇದು ಕೂಡ ಒಂದು ರೀತಿಯಾದಂಥ ಪಾಲಿಟಿಕ್ಸೇ, ಆದರೆ ಸಚ್ಚಾರಿತ್ರದ ಪಾಲಿಟಿಕ್ಸ್. ಚಾರಿತ್ರಹೀನ ಪಾಲಿಟಿಕ್ಸ್ ಅಲ್ಲ ಇದು, ಸಚ್ಚಾರಿತ್ರದ ಪಾಲಿಟಿಕ್ಸ್. ಸೊ ಈ ಸಚ್ಚಾರಿತ್ರದ ಪಾಲಿಟಿಕ್ಸ್ ಮಾಡುವಂತಹ ಮಾಧ್ಯಮವಾಗಿ ನಾವಿದ್ದೀವಿ. ಅಮಾಯಕರಿಗೆ ತೊಂದರೆ ಆಗಿದ್ರೆ, ಅಮಾಯಕರ ಮೇಲೆ ಸುಳ್ಳು ಪ್ರಕರಣ ದಾಖಲಾಗಿದ್ರೆ ಖಂಡಿತವಾಗಲು ಪೊಲೀಸ್ ಇಲಾಖೆ ಅಂತ ಮಾತ್ರ ಅಲ್ಲ, ರಾಜ್ಯದಲ್ಲಿ 39 ಇಲಾಖೆಗಳಿದ್ದಾವೆ. 39 ಇಲಾಖೆಗಳಲ್ಲೂ ಕೂಡ ಯಾವುದೇ ಒಬ್ಬ ಸಾಮಾನ್ಯ ನಾಗರಿಕರಿಗೆ ತೊಂದರೆ ಆಗಿದ್ರು ಕೂಡ ನೀವು ನಮ್ಮ ಮಾಧ್ಯಮವನ್ನು ಸಂಪರ್ಕಿಸಿ, ನಿಮ್ಮ ಜೊತೆಯಲ್ಲಿ ನಾವಿದ್ದೀವಿ ಅಂತ ಹೇಳ್ತಾ, ಮತ್ತೆ ಕೊನೆಯದಾಗಿ ಪೊಲೀಸ್ ಇಲಾಖೆಗೆ ಮತ್ತೊಮ್ಮೆ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ನಿಜವಾದ ತಪ್ಪಿತಸ್ಥರನ್ನ ಎಡೆಮುರಿ ಕಟ್ಟಿ ಅವ್ರ ಕನಸು ಮನಸ್ಸಲ್ಲೂ ಅಪರಾಧ ಮಾಡಬಾರ್ದು ಅಂಥ ಶಿಕ್ಷೆಗಳನ್ನ ನೀವು ಕಡಿ. ನಾವು ನಿಮ್ಮ ಜೊತೆಯಲ್ಲಿ ನಿಮ್ಮ ಮಾಡುವ ಕೆಲಸ ಕಾರ್ಯಗಳಲ್ಲಿ ತುಂಬ ಅಭಿನಂದನಾರ್ಹನಾಗಿ ನಿಮ್ಮ ಜೊತೆಯಲ್ಲಿ ಇರ್ತೀವಿ ನಾವು. ಆದರೆ ಯಾವುದೇ ತಾಲೂಕಲ್ಲಿ ರಾಜಕಾರಣ ಏನು ಮಾಡುತ್ತೆ ಅಂತ ಗೊತ್ತು, ವಿರೋಧಿಗಳು ಹೆಂಗೆ ಹಣಿಯುತ್ತೆ ಅಂತ ಗೊತ್ತು, ಅಮಾಯಕರನ್ನ ಹೆಂಗೆ ಕಿತ್ತಿದ್ದಾರೆ ಅಂತ ಗೊತ್ತು. ಅಂಥವ್ರಿಗೆ ಅನ್ಯಾಯ ಆದಾಗ ಅವರ ಪರವಾಗಿ ನಾವು ನಿಲ್ತೀವಿ. ಅಂಥ ಸಂದರ್ಭದಲ್ಲೇ ನೀವು ಪೊಲೀಸ್ ಇಲಾಖೆ ನಮ್ಮ ಜೊತೆ ನಿಲ್ಲಬೇಕು ಅಂತ ತಮ್ಮಲ್ಲೂ ಕೂಡ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ವಿರಾಮವನ್ನು ಹಾಕ್ತಾ ಇದ್ದೀನಿ. ತಮ್ಮೆಲ್ಲರಿಗೂ ಶುಭವಾಗಲಿ. ನಮಸ್ಕಾರ. ಜೈ ಭೀಮ್.